ಎಲ್ರಿಗೂ ನಮಸ್ಕಾರ. A warm good evening to all the participants who joined today for the 30th event, Pearl event of our successful e-webinar. ಅಂದ್ರೆ ಈ ಸಂಭಾಷಣೆ ಕಾರ್ಯಕ್ರಮದ ಯಶಸ್ಸಾಗಿ ನಾವು ನಡೆಸ್ಕೊಂಡು ಬರ್ತಾ ಇದೀವಿ. 30th ಈವೆಂಟ್ ಇದಕ್ಕೆ ಸಾಕ್ಷಿ. ಅಂದ್ರೆ ಪ್ರತಿ ವಾರನೂ ನಾವು ಒಂದೊಂದು ಫೀಲ್ಡ್ ಅಲ್ಲಿರೋ ಒಂದೊಂದು ವ್ಯಕ್ತಿತ್ವವನ್ನ ನಾವು ನಮ್ಮ ಈ ವೇದಿಕೆ ಮೇಲೆ ಕರೆಸಿ ಅವರ ಜೊತೆ ಅವರ ಅನುಭವಗಳು ಮತ್ತೆ ಅವರ ವಿಸ್ಡಮ್ ಅನ್ನು ನಾವು ತಗೊಂಡು ಸಂಭಾಷಣೆ ಮೂಲಕ ನಾವು ಅದರಲ್ಲಿ ಪಾಲ್ಗೊಂಡು ಡಿಸ್ಕಸ್ ಮಾಡಿ ವಿ ಆರ್ ಗೆಟಿಂಗ್ ಎನ್ರಿಚ್ಡ್ ವೇರಿಯಸ್ ಫೀಲ್ಡ್ಸ್ ಅಲ್ಲಿ. ತಮ್ಮೆಲ್ಲರಿಗೂ ತಿಳಿದಾಗೆ ಮೊನ್ನೆ ವಿ ಹ್ಯಾಡ್ ಅ ವೆರಿ ಸಕ್ಸಸ್ಫುಲ್ ಆನ್ಯುವಲ್ ಈವೆಂಟ್ ಆಫ್ ಸಂಪ್ರಭಾ. ಆಲ್ ಕ್ರೆಡಿಟ್ ಗೋಸ್ ಟು ಅವರ್ ವಿಷನರಿ ಪ್ರೆಸಿಡೆಂಟ್ ನಾರಾಯಣ ಸ್ವಾಮಿ ಸರ್ ಅವರು. ವಾಟ್ ಸ್ಟಾರ್ಟೆಡ್ ಆಸ್ ಅ ಸ್ಮಾಲ್ ಸ್ಪೆಕ್ ದೀಪ, ಅದು ಇವತ್ತು ಚೆನ್ನಾಗಿ ಬೆಳೆದು ಇಟ್ ಈಸ್ ಗ್ರೋಯಿಂಗ್. ಅದಕ್ಕೆ ಸಾಕ್ಷಿ ಅಂದ್ರೆ ಆವತ್ತಿನ ಕಾರ್ಯಕ್ರಮ. ಐ ಗಾಟ್ ರಿಯಾಕ್ಷನ್ಸ್ ಅಂಡ್ ಫೀಡ್ಬ್ಯಾಕ್ ಫ್ರಮ್ ಸೋ ಮೆನಿ ಪೀಪಲ್. ದೇ ಸೆಡ್ ಇಟ್ ವಾಸ್ ಲೈಕ್ ಅ ಫೆಸ್ಟಿವಲ್ ಆಫ್ ಸೆಂಟ್ರಲ್ ಎಕ್ಸೈಸ್ ಡೇ. ಅಂದ್ರೆ ಅಷ್ಟು ಜನ ಸೇರಿ ಆ ಪ್ರೋಗ್ರಾಮ್ ಅನ್ನ ತುಂಬಾ ಯಶಸ್ಸಾಗಿ ನಮ್ಮೆಲ್ರಿಗೂ ಹೆಮ್ಮೆ ಮಾಡಿದ್ದಾರೆ ಆ ಕಾರ್ಯಕ್ರಮವನ್ನು. ಇದರ ಎಲ್ಲರ ಪಾರ್ಟು ಇದೆ. ಎಲ್ಲರೂ ಇದರಲ್ಲಿ ಈ ಯಶಸ್ಸಿಗೆ ಎಲ್ಲರೂ ಭಾಗವಹಿಸಿದ್ದಾರೆ. ಒಬ್ಬೊಬ್ರು ಅವ್ರದೇ ಆದ ರೀತಿಯಲ್ಲಿ ಮಾಡಿದ್ದಾರೆ. ನಮ್ಮೆಲ್ರಿಗೂ ತಿಳಿದಾಗೆ ನಮ್ಮ ಈ ಸಂಭಾಷಣೆ ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿಗಳಾಗಿ ಟುಡೇಸ್ ಗೆಸ್ಟ್ ಈಸ್ ನನ್ ಅದರ್ ದ್ಯಾನ್ ಅವರ್ ಗ್ರೇಟ್ ಪೋಯೆಟ್, ಬಡ್ಡಿಂಗ್ ಪೋಯೆಟ್ ಅಂತ ಹೇಳಕ್ಕೆ ನನಗೆ ಇದಾಗ್ತಾ ಇದೆ. ಈಸ್ ಆಲ್ರೆಡಿ ಅ ಪೋಯೆಟ್ ಆನ್ ಇಸ್ ಓನ್ ರೈಟ್. ಶ್ರೀ KN ಭರತರಾಜ್ ಅವರು ಮೂಲತಃ 1981 ಅಂದ್ರೆ 1981ನೇ ಇಸ್ವಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಜಾಯಿನ್ ಆಗಿದ್ದಾರೆ. 36 ವರ್ಷ ಸರ್ವಿಸ್ ಮಾಡಿದ್ದಾರೆ ನಮ್ಮಲ್ಲಿ ಸೇವೆ ಸಲ್ಲಿಸಿ. ಅವರು ಹಿ ಹಸ್ ಗಾಟ್ ಲಾರಲ್ಸ್ ಇನ್ ವೇರಿಯಸ್ ಪ್ಲೇಸಸ್ ಇನ್ ಕರ್ನಾಟಕ. ಇದೇ ಆದ್ರೂ ಕೂಡ ಅವರು ಮೂಲತಃ ಹಿ ವಾಂಟೆಡ್ ಟು ಬಿಕಮ್ ಅ ಡಾಕ್ಟರ್, ಅಂದ್ರೆ ಅವರು ವೈದಿಕರಾಗಿ ಆಗ್ಬೇಕಂತ ಮನಸ್ಸಲ್ಲಿತ್ತು. ಆದ್ರೆ ಡೆಸ್ಟಿನಿ ಅನ್ನೋದು ಅವರನ್ನ ನಮ್ಮ ಇಲಾಖೆಗೆ ಒಂದು ಆಫೀಸರ್ ಆಗಿ ತಂತು. ಅವರ ಮಾತೃಭಾಷೆ ತೆಲುಗು ಆದ್ರೂ ಕೂಡ ಅವರ ಕವಿತ್ವ ಕನ್ನಡದಲ್ಲಿರೋ ಕಮಾಂಡ್ ಮತ್ತೆ ಇಂಗ್ಲಿಷಲ್ಲಿರೋ ಕಮಾಂಡ್ ಇದು ಎಷ್ಟು ಅನ್ನೋದು ನಮಗೆ ಗೊತ್ತು. ಯಾಕಂದ್ರೆ ನಮ್ಮ ಈ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡುವಾಗ ಅದನ್ನ ಪೋಯಮ್ ರೀತಿಯಲ್ಲಿ ಮಾಡಿದ್ದು, ಆಮೇಲೆ ಅದನ್ನ ತುಂಬಾ ಯಶಸ್ಸಾಗಿ ಕವಿ ಸಾಗರ ಎಲ್ಲ ಮಾಡಿದ್ದು ಅವರ ಪಾಲಂದ್ರೆ ಈಸ್ ಗಿವನ್ 200%. ತಮ್ಮ ಹೃತ್ಪೂರ್ವವಾಗಿ ಮಾಡಿದ್ದಾರೆ. ಮೊದಲೇ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಮೊದಲೇ ಅವರಿಗೆ ಐ ವೆಲ್ಕಮ್ ಹಿಮ್ ವಾರ್ಮ್ ವಿತ್ ವಾರ್ಮ್ ಫೀಲಿಂಗ್ಸ್ ಅಂಡ್ ಹೋಲ್ ಹಾರ್ಟೆಡ್ಲಿ. ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಹಿಮ್ ಇಸ್ ದಟ್ ಹಿ ಜಾಯಿನ್ಡ್ ಅವರ್ ಡಿಪಾರ್ಟ್ಮೆಂಟ್ ಇನ್ 1981. He has worked in various places in Karnataka in both customs, central excise, service tax and flying color, and a very warm person. ಅವ್ರ ಜೊತೆ ಇಂಟ್ರಾಕ್ಟ್ ಆದವ್ರಿಗೆ ಗೊತ್ತು ಎಷ್ಟು ಅವರು ಬಹಳ ತುಂಬಾ ವಾರ್ಮ್ ಪರ್ಸನ್. ನಮ್ಮ ಕಾರ್ಯಕ್ರಮಗಳಿಗೆ ಅವರು ನಾವು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು 200% ಇರ್ತಾರೆ ನಮ್ಮ ಜೊತೆ. ಅದು ನಮಗೆಲ್ಲ ಒಂದು ರೀತಿಯಲ್ಲಿ ಬಹಳ ಬೆಂಬಲ. ನಾವು ಒಂದೊಂದು ಕಾರ್ಯಕ್ರಮ ಮಾಡುವಾಗ ಮುಂದಿನ ವಾರ ಯಾರು ಅತಿಥಿಗಳನ್ನು ಬಂದಾಗ 2-3 ವೀಕ್ಸ್ ಬ್ಯಾಕ್ ನಮ್ ಡಿಸೈಡ್ ಮಾಡಿದ್ವಿ, ನಮ್ಮಲ್ಲೇ ಒಬ್ಬರು ಕವಿಗಳಿದ್ದಾರೆ, ಅವ್ರ ಜೊತೆ ನಾವು ಇಂಟ್ರಾಕ್ಟ್ ಮಾಡಿ ಅವರ ಅನುಭವಗಳನ್ನ ಕೇಳಿ ನಾವು ಸಂತೋಷ ಪಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದ ಟೈಟಲ್, ಟುಡೇಸ್ ಟೈಟಲ್ ಆಫ್ ಈ ಸಂಭಾಷಣೆ, ದಟ್ ಇಸ್ ದ 30th ಪ್ರೋಗ್ರಾಮ್, ಇಸ್ ದ ಬರ್ತ್ ಆಫ್ ಎ ಪೋಯಮ್ ವೆನ್ ದ ಹಾರ್ಟ್ ರೈಟ್ಸ್. ಅಂದ್ರೆ ಒಬ್ಬ ಕವಿ ಅವನ ಜೀವದಿಂದ, ಅವನ ಹಾರ್ಟ್ ಇಂದ ಫೀಲಿಂಗ್ಸ್ ಆದ್ರೆ ಮಾತ್ರ ಆ ಕವಿ ಅನ್ನೋದು ಇಟ್ ಇಸ್ ಲೈಕ್ ಮದರ್ ಗಿವಿಂಗ್ ಬರ್ತ್ ಟು ಎ ಚೈಲ್ಡ್. ಅವರಿಗೆ ಗೊತ್ತು ಅದರ ಒಳ್ಳೆ ಕವಿತೆ ಬಂದಾಗ ಆ ಆನಂದ ಇದೆಯಲ್ಲ, ಬೋತ್ ದ ರೈಟರ್ ಆಸ್ ವೆಲ್ ಎಸ್ ದ ಲಿಸನರ್. ಅದು ನಮ್ಮ ಇವರ KN ಭರತರಾಜ್ ಅವರಿಗೆ ಇಟ್ ಸೂಟ್ಸ್ ಹಿಮ್ ವೆರಿ ವೆಲ್. ಈಸ್ ರಿಟನ್ ಪೋಯಮ್ಸ್ ಬೇಸಿಕಲಿ ಕನ್ನಡದಲ್ಲಿ ಬಹಳ ಕವಿತೆಯನ್ನ ಮಾಡಿದ್ದಾರೆ. ಇಂಗ್ಲಿಷಲ್ಲೂ ಈಸ್ ರೈಟರ್. ಅಪಾರ್ಟ್ ಫ್ರಮ್ ದ ತೆಲುಗುದಲ್ಲೂ ಕೆಲವು ಕವಿತೆಗಳನ್ನು ಅವರು ರಚಿಸಿದ್ದಾರೆ. ಆಮೇಲೆ ಈ ನಮ್ಮ ಕಾರ್ಯಕ್ರಮ ಹಾಡು, ಈ ಸಂಭಾಷಣೆ ಅಂತ ಹಾಡಿದೆಯಲ್ಲ ಧರ್ಮಸೆರೆ ಮೂವಿಯಲ್ಲಿ, ಆ ಚಿತ್ರದ ಬಗ್ಗೆ ಒಂದು ಹೇಳ್ಬೇಕು ಬಿಫೋರ್ ವಿ ಆಕ್ಚುಲಿ ಸ್ಟಾರ್ಟ್ ದ ಪ್ರೋಗ್ರಾಮ್. ಈ ಕತೆ ಸ್ವಲ್ಪ ಡಿಫ್ರೆಂಟ್ ಆದ ಒಂದು ಕತೆ. ಇದನ್ನ ನಮ್ಮ ಕರ್ನಾಟಕದ ಹೆಮ್ಮೆಯ ಡೈರೆಕ್ಟರ್ ಆದ ಪುಟ್ಟಣ್ಣ ಕಣಗಾಲ್ ಅವರು ಆ ಚಿತ್ರವನ್ನ, ಆ ಕಥೆಯನ್ನ
ಚಿತ್ರೀಕರಣ ಮಾಡಿ ಶ್ರೀನಾಥ್ ಆರತಿ ಮತ್ತೆ ಸತ್ಯಪ್ರಿಯ ಲೀಡ್ ರೋಲ್ ಅಲ್ಲಿ ಮಾಡಿದ್ದು. ಅದರಲ್ಲಿ ಸತ್ಯಪ್ರಿಯ ಅವರು ತೆಲುಗುದವರು ಆಕ್ಚುಲಿ ಮೂಲತಃವಾಗಿ. ಈ ಚಿತ್ರದ ಸಂಗೀತಗಾರರು ಉಪೇಂದ್ರ ಕುಮಾರ್ ಅವರು ಒಡಿಸಾ, ಈಸ್ ಫ್ರಮ್ ಒಡಿಸಾ. ಮೇನ್ ಹಾಡು ಎಲ್ಲ ಹಾಡಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯ, ಎಸ್ ಜಾನಕಿ ಅವರು ತೆಲುಗುದವರು. ಅಂದ್ರೆ ಈ ಸಂಭಾಷಣೆಯ ಕಾರ್ಯಕ್ರಮದಲ್ಲಿ ಲ್ಯಾಂಗ್ವೇಜ್ ಇಸ್ ನಾಟ್ ದ ಬ್ಯಾರಿಯರ್. ಅವರ ಪ್ರತಿಭೆ ಮತ್ತೆ ಲವ್ ಟುವರ್ಡ್ಸ್ ಅವರ್ ಕಲ್ಚರ್ ಅಂಡ್ ಇದು, ಅದಕ್ಕೆ ನಮ್ಮ ಭರತರಾಜ್ ಸಾರೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ಕೊಂಡಿದ್ದೀನಿ. ವಿತೌಟ್ ವೇಸ್ಟಿಂಗ್ much time, I also request our President sir to say a few words before Bharat Raj takes over the stage. Sir, President sir. Good evening to all of you. Thank you, Vasu. Good evening, sir. Good evening. Today I must congratulate the eSambhashana team, Kodanram, Vasu, Kaushik and all of you. Because it's not a simple milestone, it's a very big milestone. 30th event is going on. Vasu ಹೇಳಿದಾಗೆ Saturday was a fully packed day and ಅಷ್ಟೊಂದು ಜನ ಸಾಮಾನ್ಯವಾಗಿ ಬರ್ತಾ ಇರಲಿಲ್ಲ. ಸೊ ನೀವು ಹೇಳಿದಾಗೆ ಸಿಂಪ್ಲೆಕ್ಸ್ ಇದೆ ಮತ್ತೆ ರಿಲೀವ್ ಆದಂಗೆ ಆಗಿದೆ. ಸೊ ಎಲ್ಲರಿಗೂ we should thank everyone who have taken out time and participated in this. In fact, both name Samprabha and the theme song, ಎಲ್ಲವನ್ನು ಮಾಡಿದ್ದು Bharatraj, and Bharatraj is speaking to us on 30th episode itself is a great event. As I was saying, I am not intending to have an organization where there are a lot of followers. As far as Samprabha is concerned, one of the objectives of Samprabha is to create leaders. Even in earlier teams, whether it's Palasamudram, I always believed in having leaders around me, not followers around me. So that's why we're able to achieve something which is very difficult. So now I want to request all of you to become leaders, take up some assignment and execute it. The way Bharatraj, Kulkarni have done it in Kavita Sagar, and now in eSambhashane, Kodanram and Vasu are taking the initiatives. So we can conduct events, and it has been recognized throughout the country because whatever the program we did, it has reached out many officers across the country. So now I'm very happy and eagerly waiting to listen to Bharatraj. Thank you, Bharatraj, for being there all the time as EC member. That means, as you say, it's Yella committee member. Okay. That is the true meaning of EC member. Bharatraj ಬಗ್ಗೆ ಒಂದೆರಡು ನಿಮಿಷ ಹೇಳ್ಬೇಕಂದ್ರೆ, he is somebody unconditionally, without any recognition. He has been associated with Samprabha work right from the beginning. He is one of the first to be there all the time and very constructive, and he has really been a big pillar for Samprabha. Thank you, Bharatraj. We are ready to listen to you. Okay. Thank you. Bharatraj ಅವರೇ, Okay. ವೇದಿಕೆ ನಿಮ್ದು. Good evening, friends. Thanking our President G. Narayan Swamy sir and our event leader Mr. Kodanram and my companion in all such events, Vasudevan. I welcome all the participants, especially the participants of Kavita Sagar have joined today. I warmly welcome them and I request them to extend the same support in such programs. And before starting my session, I go with a rider or a disclaimer. I'm not a full-time writer or a scholar. I'm a freelance writer, writing to my pleasure of my soul. So with this disclaimer, I start my session. So before starting, I touch some few sentences about poetry, art, and how a poem is taken birth.
Poem is nothing but an aesthetic expression of feelings and emotions in a aesthetic manner, generally supported by a vocabulary and powerful language. So next come to art. Physiologically, we consider heart as a organ supplying blood to our various parts of our body. But in aesthetic perception, it is the seat of emotions and feelings. That is why we say normally, from the bottom of my heart, I thank you heartily. My heartfelt thanks to you. So that is how art is recognized as the seat of emotion and feelings. Then how and when a poem is born? When our heart is filled with emotion and feelings and supported by aesthetic sense, imagination, creativity, and keen observation of surroundings, life of human life and relationships, nature, etc. When we address nature or any touching scene, poem is born in our heart. So poem can be said to be song of our heart. So the best example in our mythology that a poem is born out of emotion is our ancient epic Ramayana. Sage Valmiki, when he was filled with strong emotion of both grief and fury, grief about the birds killed by that cruel hunter, and fury about that hunter who killed those birds, he uttered the verse, first and foremost verse of Ramayana, Ma Nishadaha. So that is the first and foremost verse of Ramayana. That is how a poem is born out of emotions of Sage Valmiki. So it is a clear evidence that how a poem is born. So with these words, I'm also, whenever I filled with emotions and feelings, poem is born in my heart. So I started writing or singing those songs through my heart, or wrote through my heart. So I, one by one, I start reading my poems. I start from the foremost poem. And audience who are non-Kannadiga audience, I request you to wait for some 15-20 minutes because I start this session in Kannada. I have divided my session into two parts. That is my own writing, and next one is translation. So when I come to translation, you can enjoy my that session. So please keep your interest. Now I start my session in my own writing in Kannada, the language of my heart. ದಿ ಫಸ್ಟ್ ಪಯಮ್, ಮೊದಲನೇ ಕವನ ನಾನು ಬರೆದಿದ್ದು. ಈ ಕವನಗಳು ಯಾಕೆ ಬರುತ್ತೆ ಅಂತಂದ್ರೆ, ಅದಕ್ಕೆ ನಾನು ಕನ್ನಡದಲ್ಲಿ ಈಗ ಹೇಳ್ಬೇಕು ಅಂದ್ರೆ ಭಾವೋತ್ಪತ್ತಿ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಹೃದಯದಲ್ಲಿ ಯಾವಾಗ ಭಾವನೆಗಳು ಉತ್ಪತ್ತಿ ಆಗತ್ತೆ, ಆ ಕ್ಷಣದಲ್ಲಿ ಕವಿತೆ ಅಥವಾ ಕವನ ಹುಟ್ಟತ್ತೆ. ಅದನ್ನ ಭಾವೋತ್ಪತ್ತಿ ಅಂತ ಹೇಳ್ತಾರೆ. ನನ್ನ ಮೊದಲನೇ ಕವನ ಒಂದು ತುಂಬಾ ವಿಲಕ್ಷಣವಾದ ಸಂದರ್ಭದಲ್ಲಿ ಬರೆದಿದ್ದೀನಿ. ಅದು ಎಲ್ಲಿ ಬರದೆ ಅಂದ್ರೆ, ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೊದಲನೇ ದಿವಸ ನಾನು ಸೇವೆಗೆ ಸೇರಿದೆ. ಅಲ್ಲಿ ಈ ದುಬೈಯಿಂದ ಚಿನ್ನ ತರುವ ಮಹಿಳೆಯರು ಚಿನ್ನ ಹಾಕೊಂಡು ಬಂದ್ಬಿಡ್ತಾರೆ. ಟ್ಯಾಕ್ಸ್ ಕಟ್ಟೋದಿಲ್ಲ. ಆಮೇಲೆ ಚಿನ್ನ ಅಲ್ಲಿ ಇಟ್ಟು ಹೋಗಿ ನೀವು ಬಂದು ಟ್ಯಾಕ್ಸ್ ಕಟ್ ತಗೊಂಡೋಗಿ ಅಂದ್ರೆ ಒಪ್ಪೋದಿಲ್ಲ. ಅವ್ರ ಹತ್ರ ಅದನ್ನ ಗುದ್ದಾಡೋದ್ರಲ್ಲೇ ನಮ್ಗೆ ಸಾಕಾಗೋಗುತ್ತೆ. ಒಂದ್ 2-3 ಜನ ಪ್ಯಾಸೆಂಜರ್ಸ್ ಬಂದ್ರೆ ಒಂದ್ ಅರ್ಧ ಗಂಟೆ ಹೋಗ್ಬಿಡತ್ತೆ. ಅಲ್ಲಿ 100 ಜನ ಪ್ಯಾಸೆಂಜರ್ಸ್ ಇರ್ತಾರೆ. ಇದ್ರ ಬಗ್ಗೆ ನಾನು ತಿಳಿದಿದ್ದೆ. ನಾನು ಮೊದಲನೇ ಇದರಲ್ಲೇ ನನಗೆ ಅನುಭವ ಆಗೋಯ್ತು. ಒಬ್ಬ ಮಹಿಳೆ ಬಂದ್ರು ದುಬೈಯಿಂದ, ಸ್ವಲ್ಪ ಹೆಚ್ಚಿಗೆನೆ ಚಿನ್ನ ಹಾಕೊಂಡು ಬಂದಿದ್ರು. ನಮ್ಮ ಆಫೀಸರ್ಸ್ ಅವ್ರನ್ನ ಕೂರ್ಸಿದ್ರು. ಸರಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ವಿ. ಸರಿ ಮಾಮೂಲ್ ಎಲ್ಲ ಸ್ಟಾರ್ಟ್ ಆಯ್ತು. ಹತ್ಲು ಕರೆದ್ಲು, ಏನ್ ಮಾಡಿದ್ರು, ನನ್ನ ಹತ್ರ ದುಡ್ಡಿಲ್ಲ, ಕಟ್ಟೋದಿಲ್ಲ ಅಂತ ಹೇಳಿದ್ಲು. ಕೊನೆ ನಮಗೂ ಸಾಕಾಗತ್ತ, ಹೋಗಮ್ಮ ತಾಯಿ ಅಂತೇಳಿ ಕಳಿಸ್ಬಿಟ್ವಿ. ಆ ಕಳಿಸಿದ ತಕ್ಷಣನೇ ಅವಳ ಮುಖದಲ್ಲಿ ನಗು ಬಂದ್ಬಿಡ್ತು. ಅಳ್ತಾ ಇದ್ದವಳು ಇನ್ನು ಕಣ್ಣೀರ್ ಆಗೇ ಇದೆ ಕಣ್ಣಲ್ಲಿ, ನಕ್ಕಂತ ಸಂತೋಷವಾಗಿ ಹೊರಟೋಗ್ಬಿಟ್ಲು. ಈ ದೃಶ್ಯ ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಮಾಡ್ತು. ಆಕೆ ಡಿಸಂಬಾರ್ಕೇಶನ್ ಕಾರ್ಡ್ ಅಂತ ಹೇಳ್ತೀವಿ, ಆ ಪ್ಯಾಸೆಂಜರ್ ಫಿಲ್ಅಪ್ ಮಾಡಿ ಕೊಡ್ಬೇಕು, ಅದು ನನ್ನ ಟೇಬಲ್ ಮೇಲೆ ಅಲ್ಲೇ ಬಿದ್ದಿತ್ತು. ತಕ್ಷಣ ನನಗೆ ಏನೋ ಸ್ಫೂರ್ತಿ ಬಂದ್ಬಿಡ್ತು. ಈ ಘಟನೆ ಬಗ್ಗೆ ಯಾಕೆ ನಾನು ಒಂದು ಬರಿಬಾರದು. ಸರಿ, ನಾನೇನ್ ಮಾಡಿದೆ, ಆ ಮಹಿಳೆಗೆ ಕಮಲಾ ಅಂತ ಒಂದು ಹೆಸರು ಕೊಟ್ಕೊಂಡೆ. ಆ ಕವನದ ನಾಯಕಿಗೆ ಹೆಸರು ಕಮಲಾ ಅಂತ ಕೊಟ್ಕೊಂಡೆ. ಆ ಕಮಲಾ ಅಂತ ಕೊಟ್ಕೊಂಡ್ಮೇಲೆ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ, ಎಲ್ಲಾ ಸಾಲುಗಳ್ನು ಕಕಾರದಿಂದನೇ ಯಾಕೆ ಬರೀಬಾರದು ಅಂತ ಒಂದು ಹೊಸ ಪ್ರಯೋಗ ಮಾಡೋಣ ಅಂತ ಅನ್ನಿಸ್ತು. ಆದ್ರಿಂದ ಕಮಲಾ ನನ್ನ ಕವನದ ನಾಯಕಿಯಾಗಿ ತಗೊಂಡು ಒಂದು ಕವನನ ಎಲ್ಲಾ ಸಾಲುಗಳು ಕಕಾರದಿಂದ ಬರೋ ಹಾಗೆ ಬರೆದಿದ್ದೀನಿ. ಅದನ್ನ ಓದ್ತೀನಿ ನೋಡಿ.
ಕಮಲ ಬಂದಳು, ಕನಕ ತಂದಳು, ಕರವ ಕೇಳ್ದೊಡೆ ಕನಲಿ ಹೋದಳು, ಕಟುವಾಗಿ ನುಡಿಯಲು ಕಣ್ಣೀರು ಗರೆದಳು, ಕೊನೆಗಾಣದೆ ಹಾಗೆಯೇ ಕಳುವಲು ಕುಲು ಕುಲು ನಗುವಾದಳು. ಇದು ಒಂದು ಸಣ್ಣ ಪದ್ಯ, ಬಟ್ ಆ ಘಟನೆ ನನ್ನನ್ನ ಅದನ್ನ ಬರೆಯೋ ಹಾಗೆ ಪ್ರೇರೇಪಿಸ್ತು. ಹಾಗೇನೇನೆ ನನ್ನ ಎರಡನೇ ಪದ್ಯ ಸಂಜೆಯರಿಗೊಂದು ಸದಾಶಯ ಅಂತ. ನಾನು ಸರ್ವಿಸ್ ಟ್ಯಾಕ್ಸ್ ನಲ್ಲಿ 2013 ಕೆಲಸ ಮಾಡ್ಬೇಕಾದ್ರೆ ಸಂಜಯ್ ಪಂತ್ ಅಂತ ಒಬ್ಬ ಕಮಿಷನರ್ ಇದ್ರು. ತುಂಬಾ ಗುಣವಂತರು, ತುಂಬಾ ತಾಳ್ಮೆ ಮತ್ತೆ ಒಂದು ತರ ಎಲ್ಲ ಉನ್ನತವಾದ ಆದರ್ಶಮಯ ಗುಣ ಇದ್ದವರು. ಯಾವತ್ತೂ ಯಾರೊಬ್ಬರನ್ನು ಅವರು ಗದರ್ಸ್ದವ್ರಲ್ಲ. ಎಷ್ಟೇ ಒತ್ತಡ ಇದ್ರು ಕೂಡ ಯಾರಿಗೂ ಬೇಸರ ಮಾಡಿ ಕೆಲಸ ತಗೊಂಡವ್ರಲ್ಲ. ಕೆಲಸ ಬರದೇ ಇರೋವನಿಗೆ ಏನ್ ಕೆಲಸ ಹೇಳ್ಬೇಕು ಅಷ್ಟು ಹೇಳ್ಬಿಟ್ಟು ಆ ಕೆಲಸನ ಬರೋರ ಹತ್ರ ಮಾಡಿಸಿ ಎಲ್ಲರನ್ನು ಯಾರಿಗೂ ಅಸಮಾಧಾನ ಆಗದಾಗೆ ಇದಾಗದಾಗ ನೋಡ್ಕೊಂತ ಹೋದ ಒಂದು ತುಂಬಾ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವ್ರು ನಮಗೆ ಪ್ರಮೋಷನ್ ಬಂದಾಗ ಸುಮಾರು ನಾವು ಒಂದು 14 ಜನ ಇದ್ವಿ ಅಸಿಸ್ಟೆಂಟ್ ಕಮಿಷನರ್ ಪ್ರಮೋಷನ್ ಬಂದಾಗ. ಅವ್ರಿಗೆ ಏನ್ ಸಂತೋಷ ಆಯ್ತಾ ಗೊತ್ತಿಲ್ಲ, ನಮ್ಗಿಂತ ಸಂತೋಷ ಅವ್ರಿಗಾಯ್ತು ನಮ್ಮ ಪ್ರಮೋಷನ್ ಬಗ್ಗೆ. ನಮ್ಮೆಲ್ಲ 14-15 ಜನಕ್ಕೆ ಅವ್ರ ಸ್ವಂತ ಖರ್ಚಿನಲ್ಲಿ ಔತಣಕೂಟ ಕೊಟ್ರು ನಮಗೆ. ಅದು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಮಾಡ್ತು. ಈಗ ಬಹಳ ಅಂದ್ರೆ ನಾವು ಅವ್ರಿಗೆ ಒಂದು ಶುಭಾಶಯ ಹೇಳ್ಬೋದು, ಕಂಗ್ರಾಚುಲೇಷನ್ಸ್ ಹೇಳ್ಬೋದು. ಆದ್ರೆ ಒಬ್ಬ ಕಮಿಷನರ್ ತಮ್ಮ ಆಫೀಸ್ ನಲ್ಲಿ ಬಂದಿರೋ 13-14 ಜನ ಇವರಿಗೆ ಸಿಬ್ಬಂದಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ, ನಂಗೆ ನೆನಪಿದೆ, ಅವ್ರ ಸ್ವಂತ ಕ್ರೆಡಿಟ್ ಕಾರ್ಡ್ ಅಲ್ಲಿ 40-45 ಸಾವಿರ ರೂಪಾಯಿ ಪೇ ಮಾಡಿದ್ರು ಅವತ್ತು ಹೋಟೆಲ್ ಅಲ್ಲಿ. ಆತರ ನಮ್ಗೆ ಅವರು ಪ್ರೀತಿ ತೋರಿಸಿದ್ರು. ನನಗೆ ಅವತ್ತು ಆ ಪ್ರೀತಿಗೆ ಪ್ರತಿಯಾಗಿ ನಾನು ಏನಾದ್ರೂ ಅವರಿಗೆ ಕಾಣಿಕೆ ಕೊಡ್ಬೇಕು ಅಂದ್ರೇನು, ಒಂದು ಕವನದ ಮೂಲಕ ಕೊಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ಕವನ ಬರದೆ. ಇಲ್ಲಿ ಏನಾಗತ್ತೆ ಅಂದ್ರೆ ಅವರು ತಮ್ಮ ವಿರುದ್ಧ ಅವಿಧೇಯತೆಯಿಂದ ನಡ್ಕೊಂಡ, ತಮಗೆ ಅಗೌರವ ತೋರಿಸಿದಂತ ಕಿರಿಯ ಅಧಿಕಾರಿಗಳಿಗೂ ಕೂಡ ಯಾವ ಒಂದು ಮನಸ್ಸಿನಲ್ಲಿ ಬೇಸರ ಇಲ್ದೇನೆ ಅವರ ಕಾನ್ಫಿಡೆನ್ಶಿಯಲ್ ರಿಪೋರ್ಟ್ ನ ಅವ್ರು ಕೆಡಿಸ್ಬೋದಾಗಿತ್ತು, ಅವ್ರ ಕೈನಲ್ಲಿ ಇತ್ತದು. ಆದ್ರೂ ಕೂಡ ಅವರು ಅದನ್ನ ಅವರಿಗೆ ಯಾವ್ದೇ ತೊಂದರೆ ಕೊಡದೆ ಅವ್ರಿಗೆ ಪ್ರಮೋಷನ್ ಬರೋ ಹಾಗೆ ನೋಡ್ಕೊಂಡ್ರು. ಅದು ಅವರ ಉದಾತ್ತ ಗುಣ. ಎಲ್ಲ ಗುಣಗಳು ನನ್ನನ್ನು ಅವ್ರ ಬಗ್ಗೆ ಒಂದು ಕವನ ಬರೆಯೋ ಹಾಗೆ ಪ್ರಚೋದಿಸ್ತು. ಅದು ಈ ತರ ಇದೆ. ಸಂಜೆಯರಿಗೊಂದು ಸದಾಶಯ ಅಂತ. ಸಂಜೆಯರೆಂಬ ಸಜ್ಜನಿಕೆಯ ಸಾಕಾರ, ತಾವಹುದು ಸರಳ ಸದ್ಗುಣಗಳ ಆಗರ. ನಿಮ್ಮ ನಡೆನುಡಿಗಳು ಒಂದಾದ ನಿಜ ಅನ್ವರ್ಥ ನಾಮ. ನಾಮದ ಗರಿಮೆಗೆ ಜ್ಞಾನದ ಹಿರಿಮೆಗೆ ಕಲೆತ ಅಜಾತ ಶತ್ರುತ್ವದ ಸಂಗಮ. ಮಹಾಭಾರತದ ಧೃತರಾಷ್ಟ್ರ ಗೊದಗಿದ ದೃಷ್ಟಿ ದೀವಿಗೆ ಆ ಸಂಜಯ. ಪದವಿ ಪ್ರತಿಷ್ಠೆಯ ಗಾದಿ ಗರ್ವದ ಕುರುಡು ಕಳೆಯುವ ಈ ಸಂಜಯ. ಸೇವಾ ತೆರಿಗೆಯ ಆಯುಕ್ತರೆಂಬುದು ನಿಮ್ಮ ಪದವಿ ನಾಮ. ಸೇವೆಯಲ್ಲಿಯೇ ಆಸಕ್ತರೆಂಬುದು ನಿಮ್ಮ ಬದುಕಿನ ನೇಮ. ಅಧಿಕಾರಶಾಹಿಗೆ ನವಭಾಷ್ಯ ನಿಮ್ಮ ಪಾಲನಾ ಕ್ರಮ. ಅಂದ ಅಲ್ಪ ಶಿಷ್ಟಾಚಾರಗಳ ಸರಿತಿದ್ದುವ ವಿಕ್ರಮ. ಸಕುಶಲನನ್ನೂ ಮೆಚ್ಚುವ, ಅಕುಶಲನನ್ನೂ ಒಪ್ಪುವ ಉದಾರ ಮನದ ನಿದರ್ಶನ. ದಂಡನೆಯ ಹಿಂದಿಟ್ಟು ಮನ್ನಣೆಯ ಮುಂದಿಟ್ಟ ಪರಿಪಾಲನಾ ದರ್ಶನ. ಕಲ್ಲು ಕೊಡಲಿಯ ಮನ್ನಿಸಿ ತನಿ ನೀಡುವ ವೃಕ್ಷ ತತ್ವದ ರೂವಾರಿ. ಕೊಲ್ಲ ಬಂದ ಅಂಗುಲಿ ಮಾಲನನ್ನು ಆಲಂಗಿಸುವ ತಥಾಗತನಂತೆ ನಿಮ್ಮ ಪರಿ. ರಾಮಾಯಣಕ್ಕೆ ಸಲ್ಲುವ ಜನಕ ಮಹಾರಾಜ ಹೌದಂತೆ ಶಾಸ್ತ್ರಗಳ ಸಮಬಲ್ಲ ರಾಜರ್ಷಿ. ಅನುಶಾಸನದಿ ಅನುಭಾವವ ಮೇಳವಿಸಿ ಆಗಿಯರು ಸಂಜೆಯರು ಅವನಂತೆ ಸಮದರ್ಶಿ. ಸರಕಾರಿ ಕಾರುಬಾರಿನ ಕಂದಾಚಾರಗಳ ಮೀರಿದ ಅನುಕಂಪ ಅಧಿಕಾರಗಳ ಸಮನ್ವಯಗೈದ ಸಂಜೆಯ ಪಂಥ. ಆದ್ಯರಾದಿರಿ ಆರಂಭಿಸಿ ಆಡಳಿತದ ನವಪಂಥ. ಬಾಹ್ಯದಲ್ಲಿ ವಾಮನ, ನೋಡೋದಿಕ್ ತುಂಬಾ ಚಿಕ್ಕದಾಗಿದ್ರು ಅವ್ರ ಆಕಾರದಲ್ಲಿ. ಬಾಹ್ಯದಲ್ಲಿ ವಾಮನ, ಆಂತರ್ಯದಿ ತ್ರಿವಿಕ್ರಮ. ಆಚಾರದಲ್ಲಿ ಸರಳ, ವಿಚಾರದಲ್ಲಿ ಅತುಳ. ನಿಮ್ಮ ನಿಲುವಿಗೆ ನೀವೇ ಸಮ. ಮಾತೃಪ್ರೇಮದ ಮಾತೃ ಹೃದಯದ ಉತ್ಕೃಷ್ಟತೆ. ದಯಾಪರತೆ, ಕಾರ್ಯನಿರತೆಯ ಶ್ರೇಷ್ಠತೆ. ಸಂಜೆಯ ಪಂಥರಲ್ಲ ನೀವು, ಸಂಜೆಯ ಸಂತರು. ಸರ್ವಕಾಲಕ್ಕೂ ಸರ್ವಜನಕ್ಕೂ ಸಲ್ಲುವ ಗುಣವಂತರು. ನಿಮ್ಮ ಚಿಂತನ ಮಂಥನಗಳ ಬೆಳಗು ಹಬ್ಬಲಿ. ಸದಾ ಆಡಳಿತದ ಒಳಗೂ ಹೊರಗೂ. ಇದುವೇ ನಮ್ಮೆಲ್ಲರ ಆಶಯ. ಸಂಜೆಯರಿಗೊಂದು ಸದಾಶಯ. ಆಮೇಲೆ ಈಗ ನಮ್ಮ ಕೋದಂಡರಾಮ್ ಅವ್ರನ್ನ ನಾನು ನಮ್ಮ ನ್ಯಾಸೇನಿ ಕರ್ಕೊಂಡು ಹೋಗ್ತೀನಿ. ಇವತ್ತೇನೋ ಬೆಳಿಗ್ಗೆ ಹೋಗ್ ಬಂದ್ರಂತೆ ಅವರು. ನಾನು ಇವಾಗ ನನ್ನ ಕವಿತೆ ಮೂಲಕ ಅವರನ್ನ ಈಗ ಮತ್ತೆ ಕರ್ಕೊಂಡು ಹೋಗ್ಬರ್ತೀನಿ ನ್ಯಾಸೇನಿಗೆ. ಸೊ ನಾನು 2016 ನಾನು ನಿವೃತ್ತಿ ಆಗೋ ವರ್ಷ ಅದು. ಈಗ ನಮ್ಮ ಇಲಾಖೆಯಲ್ಲಿ ಅವಾಗ ನಿವೃತ್ತಿಗಿಂತ ಒಂದು 5-6 ತಿಂಗಳು ಮುಂಚೆ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡೋ ಒಂದು ಸಂಪ್ರದಾಯ ಬಂತು. ಅಂದ್ರೆ ನಿವೃತ್ತರಾದ್ಮೇಲೆ ಹೇಗೆ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು, ಮನೋ ನೆಮ್ಮದಿ ಹೇಗೆ ಉಳಿಸ್ಕೋಬೇಕು,
ನಮ್ಮ ಉಳಿತಾಯ ಇದನ್ನೆಲ್ಲ ಹೇಗೆ ಕಾಪಾಡ್ಕೋಬೇಕು ಅದ್ರ ಬಗ್ಗೆ ಎಲ್ಲ ತುಂಬಾ ತಿಳುವಳಿಕೆ ಕೊಡುವಂತ ಒಂದು ಟ್ರೈನಿಂಗು ತುಂಬಾ ಚೆನ್ನಾಗಿತ್ತು. ಕೋದಂಡರಾಮ್ ರವರು ನಮ್ಮನ್ನೆಲ್ಲ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸಿಡಮ್ ಅಂತ ಇದೆ ಯಲಹಂಕದಲ್ಲಿ, ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಿತ್ತು ಆ ವಾತಾವರಣ, ಆ ಪ್ರಕೃತಿನಲ್ಲಿ ನಾವು ಧ್ಯಾನ ಮಾಡಿದ್ವಿ. ಆಮೇಲೆ ನಮ್ಮ ಶ್ರೀಧರ್ ಹರಿಹರನ್ ನಮ್ಗೆ ಹತ್ರ ಭಜನೆ ಮಾಡಿಸಿದ್ರು. ಹಾಗಾಗಿ ಆ ದಿನ ಎಲ್ಲ ನಾವು ತುಂಬಾ ಸಂತೋಷದಿಂದ ಕಳೆದ್ವಿ. ಆ ಸಂತೋಷದಲ್ಲಿ ಮೂಡಿ ಬಂದ ಕವನ ಇದು. ಅವಾಗ ನಮ್ಮ ನ್ಯಾಸಿನಲ್ಲಿ ಯಾರ್ಯಾರಿದ್ರು ಅಂದ್ರೆ ನಮ್ಮ ಕೋದಂಡರಾಮ್ ಇದ್ರು, ಆಮೇಲೆ ವಿ ಶ್ರೀನಿವಾಸ್, ಆಮೇಲೆ ಮುಷರಕ್ ಮುಕರಂ ಇಶಾಕ್, ಆಮೇಲೆ ಅದೇ ಶ್ರೀಧರ್ ಹರಿಹರನ್, ಆಮೇಲೆ ಶಿಬು ಜಾನ್, ಇಷ್ಟು ಜನ ಇದ್ರು. ಆಮೇಲೆ ನಾಗೇಶ ಅಂತ ಒಬ್ಬ ಡ್ರೈವರ್ ಇದ್ದ. ಆ ನಾಗೇಶ ಡ್ರೈವರ್ ಬಗ್ಗೆ ಕೋದಂಡರಾಮ ನನಗೆ ಹೇಳಿದ್ರು, ಈಗ ಕೋದಂಡರಾಮರಿಗೆ ಜ್ಞಾಪಕ ಇರಬೇಕು, ಒಂದು ದಿವಸನೂ ರಜೆ ಹಾಕದಂಗೆ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡಿದಂತ ಡ್ರೈವರ್. ಆತ ಔಟ್ಸೋರ್ಸ್ ಡ್ರೈವರು, ನಮ್ಮ ಇಲಾಖೆ ಡ್ರೈವರ್ ಅಲ್ಲ. ಆತನ ಸ್ವಂತ ಕೆಲಸ ಏನಿದ್ರು ಟ್ರೈನಿಂಗ್ ಇಲ್ದೇ ಇದ್ದಾಗ ಮಾಡ್ಕೊಂಡ್ಬಿಟ್ಟು, ಟ್ರೈನಿಂಗ್ ಇದ್ದಾಗ ಒಂದು ದಿವಸ ರಜೆ ಹಾಕಿಲ್ಲಂತೆ ನಾಗೇಶ. ಸೊ ಅವನ ಬಗ್ಗೆನೂ ನನಗೆ ಮೆಚ್ಚುಗೆ ಬಾಯ್ತು, ಅವನು ಈ ಕವನದಲ್ಲಿ ತಂದಿದ್ದೀನಿ. ನನಗೆ ಇಲ್ಲಿ ನೋಡಿ, ಕೋದಂಡರಾಮರವರು ರಾಮಾನುಜರ ಪಂಥದವರು, ನಮ್ಮ ವಿ ಶ್ರೀನಿವಾಸು ಶಂಕರಾಚಾರ್ಯರ ಪಂಥದವರು, ಇಶಾಕ್ ಅವರು ಪೈಗಂಬರರ ಪಂಥದವರು, ಶ್ರೀಧರು ಸಾಯಿ ಭಕ್ತ, ಶಿಬು ಜಾನು ಯೇಸು ಕ್ರಿಸ್ತನ ಪಂಥದವರು. ಇವರನ್ನೆಲ್ಲ ಸೇರಿಸಿ ನನಗೆ ಯಾವ ತರ ಅವರು ಕಾಣಿಸಿದ್ರು ಅನ್ನೋದನ್ನ ನಾನು ಬರಿತಾ ಇದ್ದೀನಿ. ಪದ್ಯದ ಒಂದೇ ಒಂದು ಪ್ಯಾರ ನಾನು ಓದ್ತಾ ಇರೋದು, ಇಡೀ ಪದ್ಯ ಓದ್ತಾ ಇಲ್ಲ ನಾನು. ಪದ್ಯದ ಒಂದು ಭಾಗ ತುಂಬಾ ದೊಡ್ಡದಿದೆ ಪದ್ಯ, ಟೈಮ್ ಸಾಲೋದಿಲ್ಲ. ನಮ್ಮೊಡನಾಡಿದ ಕೋದಂಡ ಸೀನು, ಸಹವರ್ತಿಗಳು ಆದರದ ಇಶಾಕ ಶ್ರೀಧರ ಜಾನು, ಇವರೊಳಗೆ ಅಡಗಿಲ್ಲವೇ ರಾಮಾನುಜ ಶಂಕರರು, ಇವರೇ ಅಲ್ಲವೇ ಕಾಣುತಿಯ ಸಾಯಿ ಕ್ರಿಸ್ತ ಪೈಗಂಬರರು, ಬೇರೆಲ್ಲೆಡೆ ಏಕೆ ದರ್ಶನದ ನಿದರ್ಶನ, ಇಲ್ಲಿಯೇ ಇಹುದಲ್ಲ ನಿಜ ಭಾವೈಕ್ಯ ಪ್ರದರ್ಶನ. ಆಮೇಲೆ ಈಗ ನಾಗೇಶನ್ ಬಗ್ಗೆ, ಡ್ರೈವರ್ ಬಗ್ಗೆ, ಮರೆಯಲಾಗದು ಮತ್ತೊಂದು ಸಂದೇಶ, ಮೌನದಲ್ಲಿ ನೀಡುತ್ತೀಯ ಚಾಲಕ ನಾಗೇಶ, ಎಲೆಮರೆಯ ಕಾಯಂತೆ ನಿನ್ನ ಕಾಯಕವಂತೆ, ಎಂದು ಕಂದದ ಕುಂದದ ನಿನ್ನ ಸೇವೆಯಂತೆ, ಕಲಿಕೆಗಿಲ್ಲ ಸ್ಥಾನಮಾನದ ಇತಿಮಿತಿ, ಕಲಿಯಲುಂಟು ನಿನ್ನಿಂದಲೂ ಕಾರ್ಯಕ್ಷಮತೆ ನೀತಿ. ಇದು ನಾಗೇಶನಿಗೆ ನಾನು ಸಲ್ಲಿಸಿದ ಗೌರವ. ಆಮೇಲೆ ಮುಂದೆ ಬಂದ್ರೆ, ನಮ್ಮನ್ನೆಲ್ಲ ತುಂಬಾ ಕಾಡಿದ ಘಟನೆ ಕೊರೋನಾ. ಕೊರೋನಾದಲ್ಲಿ ನಾವೆಲ್ಲ ತುಂಬಾ ಸಂಕಟ ಪಟ್ವಿ. ಅದು ನಮ್ಮ ಈ ಶತಮಾನದ ಮರೆಯಲಾಗದ ಅನುಭವ. ಸೊ ಅನುಭವ ನನ್ನ ಮೂಲಕ, ಕವಿತೆ ಮೂಲಕ ಈ ತರ ಬರೆದಿದ್ದೀನಿ. ಇದ್ರ ಹಿನ್ನೆಲೆ ಏನು ಅಂದ್ರೆ, ಕೊರೋನಾದಲ್ಲಿ ನಾವೆಲ್ಲ ಎದುರ್ಕೊಂಡು ಹೊರಗಡೆ ಹೋಗ್ದಂಗೆ ಮನೇಲಿ ಇದ್ಬಿಟ್ವಿ, ಐಸೋಲೇಷನ್, ಅದೇನೋ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಅನ್ಕೊಂಡು. ಆದ್ರೆ ನಮ್ಮ ಕೇರಿನಲ್ಲಿ ಪಾಪ ಒಬ್ಬ ಸೊಪ್ಪು ಮಾರವನು, ಅವನು ಯಾವ ಭಯನೂ ಇಲ್ಲ ಅವನಿಗೆ, ಪಾಪ ಸೋಷಿಯಲ್ ಡಿಸ್ಟೆನ್ಸು ಇಲ್ಲ, ಯಾವ ಇದು ಇಲ್ದೇನೇನೆ ದಿನಾ ಬೆಳಿಗ್ಗೆ 7-7:30 ಬರೋನು. ನಮ್ಮ ಇಡೀ 4-5 ರಸ್ತೆನಲ್ಲಿ ಸೊಪ್ಪಮ್ಮ ಸೊಪ್ಪು ಅಂತ ಗಟ್ಟಿಯಾಗಿ ಕೂಕೊಂಡು ಹೋಗೋನು. ನಾನು ಅವನನ್ನೇ ನೋಡ್ತಾ ಇದ್ದೆ, ಅವನಿಗೇನಾದ್ರೂ ಆಗತ್ತಾ, ಅವ್ನಿಗೇನು ಆಗದೆ ಆರೋಗ್ಯವಾಗಿ ಅವ್ನ ದಿನ ಸೊಪ್ಪಮ್ಮ ಸೊಪ್ಪು ಅಂತ ಕೂಗಿದಾಗ ನಾನು ಇಲ್ಲಿಂದ ಧೈರ್ಯ ತಗೊಂತಾ ಇದ್ದೆ. ಅರೆ ಅವನಿಗೂ ಏನು ಆಗಿಲ್ಲ ಅಂದ್ರೆ ನನಗೇನಾಗಲ್ಲ. ಅವನು ನನಗೆ ಧೈರ್ಯ ತುಂಬಿದ ಗುರು ಅವನು. ಅವನನ್ನ ನಾನು ಒಬ್ಬ ಯೋಧನ್ ತರ ನೋಡಿದೆ ಅವನನ್ನ ಅವತ್ತು. ಆದ್ರಿಂದ ಅವನು ನನಗೆ ಗುರು ಯೋಧ, ಅವನು ಯೋಧನೂ ಹೌದು, ನನಗೆ ಗುರುನೂ ಹೌದು. ಅವನಿಗೆ ನಾನು ನಮಿಸಿದ ಒಂದು ಕವನ ಇದು. ಕವನದ ಶೀರ್ಷಿಕೆ ಗುರು ಯೋಧ ನಮನ. ಕವಿತೆ ಈ ತರ ಇದೆ. ಕರಾಳ ಕೊರೋನಾದ ಕರಿ ನೆರಳಿನಲ್ಲಿ, ಪ್ರತಿ ಮುಂಜಾವಿನ ಗಳಿಗೆಗಳಲ್ಲಿ, ಎನ್ನ ಮನಪಟಲದೊಳು ಜರುಗುವ ಭಾವರೂಪಕದ ಚಿತ್ರಣವಿದನು ಕಾಣಿರಿ. ನಮ್ಮ ಕೇರಿಗೆ ನಿತ್ಯವೂ ಬರುವ ಮಲ್ಲಯ್ಯನೆಂಬ ಸೊಪ್ಪು ಮಾರುವ ಬಡವ, 16 ವರ್ಷಗಳಿಂದ ಹೊತ್ತು ಏರುವ ಮುನ್ನ ಹೊತ್ತು ತರುವನು ಹಸಿರು ಸೊಪ್ಪನು ತನ್ನ ಸೈಕಲ್ನೇರಿ. ಬೀದಿ ಬೀದಿ ಸುತ್ತಿ ಕೊರಳೆತ್ತಿ ಕೂಗಿ ಹಲವು ಸೊಪ್ಪನ್ನು ಮಾರುವನು, ಮೊಗದಲ್ಲಿ ಮಂದಹಾಸವ ಬೀರಿ. ಸೊಪ್ಪಮ್ಮ ಸೊಪ್ಪು ಎಂಬವನ ಪರಿಚಿತ ಕೂಗು, ಅನ್ನರಿಗದು ನಿತ್ಯದ ಉದಯ ರಾಗ, ಆದರದು ನಿಜದಲ್ಲಿ ಅವನ ಅನ್ನದ ಉದರ ರಾಗ. ಸೊ ಬೇರೆಯವ್ರಿಗೆ ಅದು ಉದಯ ರಾಗ ಆದ್ರೆ ಅವನಿಗೆ ಅದು ಉದರ ರಾಗ. ಸೊಪ್ಪಮ್ಮ ಸೊಪ್ಪು ಅಂತ ಕೂಗದು ಅವನ ಉದರ ರಾಗ. ವೈರಾಣುವಿನ ಭೀತಿಯಲ್ಲಿ ಜನರೆಲ್ಲ ಕಂಗೆಟ್ಟು ಸುರಕ್ಷತೆಯ ಮೊರೆ ಹೋಗಿಯರು, ಸೋಂಕಿನ ಸುಳಿಗಂಜಿ ಉದ್ದಿಮೆಗಳೆಲ್ಲ ಸದ್ದಡೆಗೆ ಸೊರಗಿಹವು. ಮಲ್ಲನ ಬವಣೆಯ ಬದುಕಿಗೆ ಎಲ್ಲಿಯ ರೋಗದ ಮುನ್ನೆಚ್ಚರಿಕೆ, ಪಾಲಿಸುವುದೆಂತೂ ಅವನು ಸರಿ ಸಾಮಾಜಿಕ ಅಂತರ. ಸಂಸಾರದ ನೊಗಕ್ಕೆ ಕೊರಳೊಡ್ಡಿದ ಬಡಜೀವಕ್ಕೆ ಮತ್ತೆ ಉದಯ ಗತ್ಯಂತರ.
ವಿತ್ತ ಪಂಡಿತರು, ವಾಣಿಜ್ಯವೇತ್ತರು, ಮತ್ತೆ ಉದ್ಯಮಗಳ ಅಗ್ರಜರು ಹುಡುಗಿ ಹೋಗಿಯರು ಹಾದಿ ಕಾಣದೆ, ಜನನಾಯಕರ ದಂಡು, ಕಾರ್ಯಪಾಲಕರ ಹಿಂಡು, ತೊಳಲಿ ಬಳಲಿಯುವುದು ದಿಕ್ಕು ತೋಚದೆ, ಸೋಜಿಗವುದು ಸೋಂಕಿನ ಅಬ್ಬರದ ಅಲೆಗಳ ನಡುವೆ ಸಾಗಿಯುವುದು ಸರಾಗದಿ ಮಲ್ಲಯ್ಯನ ಕಿರುನಾವೆ, ಬವಣೆಗಳ ತಿರುಗಣೆಯ ಬಿಕ್ಕು ತಿಕ್ಕಾಟಗಳಿಗೆ ಸಹನೆ ಎಂಬ ಜಾರುಕವ ಬಳಸಬಲ್ಲ ಜಾಣನವನು. ಜಾರುಕ ಅಂದ್ರೆ ಲೂಬ್ರಿಕೆಂಟ್. ಅವನ ಕಷ್ಟಗಳಿಗೆ ಪೇಶನ್ಸ್, ಸಹನೆಯನ್ನ ಲೂಬ್ರಿಕೆಂಟ್ ನ ಹಚ್ಚಿ ಅವನು ಬದುಕ್ತಾ ಇದ್ದಾನೆ ಅಂತ. ಬಿಗು ತಿಕ್ಕಾಟಗಳಿಗೆ ಸಹನೆ ಎಂಬ ಜಾರುಕವ ಬಳಸಬಲ್ಲ ಜಾಣನವನು, ಉದರಾಗ್ನಿಯ ಜ್ವಾಲೆಗಳನ್ನು ಶ್ರಮವೆಂಬ ಜಲದಿಂದ ನಂದಿಸುವ ತಂತ್ರಜ್ಞನವನು. ಸೋಂಕಿಗೆ ಸೊಪ್ಪು ಹಾಕದೆ ನಸುಕಿನಲ್ಲಿ ನಿತ್ಯವೂ ಸೊಪ್ಪು ತರುವ ಧೀರ ಮಲ್ಲನು, ರಕ್ಷೆಯ ಕಕ್ಷೆಯಲ್ಲಿ ಶುಚಿಯ ನೇಮದಲ್ಲಿ ಅಂಜಿಕೆಯಲ್ಲಿ ಮುಳುಗಿರುವ ಎನ್ನ ಮನಕ್ಕೆ ಸ್ಥೈರ್ಯದ ಆಹವ ಮಲ್ಲನು. ನಮ್ಮಲ್ಲಿ ಸೋಮೇಶ್ವರ ಅಂತ ಒಬ್ಬ ರಾಜನಿಗೆ ಆಹವ ಮಲ್ಲ ಸೋಮೇಶ್ವರ ಅಂತ ಬಿರುದು ಕೊಟ್ಟಿದ್ವಿ. ನನ್ನ ಮಟ್ಟಿಗೆ ಇವನು ಆಹವ ಮಲ್ಲಯ್ಯ ಇವನು. ಮುಂಜಾವಿನ ತಂಗಾಳಿಯಲ್ಲಿ ತೇಲಿ ಬರುವ ಮಲ್ಲಯ್ಯನ ಸೈಕಲ್ಲಿನ ಕೀರಲು ರವ, ಮುಂಜಾವಿನ ತಂಗಾಳಿಯಲ್ಲಿ ತೇಲಿ ಬರುವ ಮಲ್ಲಯ್ಯನ ಸೈಕಲ್ಲಿನ ಕೀರಲು ರವ, ನನ್ನ ಕಿವಿಗಳಿಗದು ರಣಾಶ್ವದ ಹೇಷಾರವ, ಸೊಪ್ಪನ್ನು ಮಾರಲು ಕೂಗುವ ಮಲ್ಲನ ಏರುದನಿ, ಸೋಂಕನ್ನು ಮಣಿಸಿದ ವೀರನ ಜಯಘೋಷದ ಮಾರ್ದನಿ, ಅತಿಶಯವಲ್ಲವು ಮಲ್ಲನ ಮುಂಜಾವಿನ ಕಹಳೆಯ ಮೊಳಗು, ಅಂಧಕಾರದಿ ಮಡುಗಟ್ಟಿದ ಮನದಲ್ಲಿ ಮೂಡುವ ಸ್ಫೂರ್ತಿಯ ಬೆಳಗು, ಮನೆಯೊಳಗಿಂದಲೇ ಮನದುಂಬಿ ನಮಿಸುವೆ ನನ್ನ ಸ್ಥೈರ್ಯದ ಗುರು ಯೋಧನಿಗೆ, ಅಭಿನಂದಿಸುವೆ ಅಭಿಮಾನದಲ್ಲಿ ತನಗರಿವಿಲ್ಲದೆ ನಿಸ್ವಾರ್ಥದಿ ಜೀವನ ಪ್ರೀತಿಯ ಸಾರುವ ಹರಿಕಾರನಿಗೆ. 1% of the Earth's surface is desert. ರಜನಿಕಾಂತ್ ಮ್ಯೂಟ್ ಮಾಡಿ. Desertification. No water, not a single tree, not a place for life. Yet in China, ಪ್ಲೀಸ್ ಮ್ಯೂಟ್ ಮಾಡಿ. in just 30 years, he planted over 300 million willow trees, released 4. ಎಸ್ ಸರ್. ನೆಕ್ಸ್ಟ್ ನನಗೆ ಮನಸ್ಸಿನ ಮೇಲೆ ಪರಿಣಾಮ ಮಾರದಂತ ರತನ್ ಟಾಟಾ ಅವರು ತೀರ್ಕೊಂಡಾಗ ನನಗೆ ತುಂಬಾ ದುಃಖ ಆಯ್ತು. ಯಾಕಂದ್ರೆ ರತನ್ ಟಾಟಾ ಬೇರೆ ಇವ್ರ ತರ ಅಲ್ಲ, ಅವರೊಬ್ರು ರಾಷ್ಟ್ರ ಪ್ರೇಮ ಮತ್ತೆ ಮಾನವೀಯತೆ ಎರಡರ ಮೇಳವಿಕೆ ಆದಂತ ಒಬ್ಬ ಉದ್ಯಮಿ. ಬೇರೆಯವರೆಲ್ಲ ಉದ್ದಿಮೆ ಮಾಡ್ತಾರೆ, ಆದ್ರೆ ರತನ್ ಟಾಟಾ ಅವರು ಬರೀ ಉದ್ದಿಮೆಯಿಂದ ಹೋದವರಲ್ಲ. ಈಸ್ ಎ ರೇರ್ ಕಾಂಬಿನೇಷನ್ ಆಫ್ ಫಿಲಾಂಥ್ರೋಪಿ ಅಂಡ್ ಪೇಟ್ರಿಯಾಟಿಸಮ್. ಸೊ ಅದು ನನಗೆ ತುಂಬಾ ಇದಾಯ್ತು. ಯಾಕಂದ್ರೆ ರತನ್ ಟಾಟಾ ಅವ್ರು ಹೇಳಿದ್ರಂತೆ, ಯಾರು ಕೇಳಿದ್ರಂತೆ, ಧೀರುಭಾಯಿ ಅಂಬಾನಿ ಅವರು ನಿಮ್ಗಿಂತ ತುಂಬಾ ಸಂಪಾದಿಸಿದಾರಲ್ಲ, ನೀವು ಏನ್ ಹೇಳ್ತೀರಾ ಅಂದ್ರಂತೆ. ಅದಕ್ಕೆ ಹೇಳಿದ್ರಂತ ಅವರು, ಧೀರುಭಾಯಿ ಅಂಬಾನಿ ಇಸ್ ಎ ಬಿಸ್ನೆಸ್ ಮ್ಯಾನ್ ವೇರ್ ಆಸ್ ಐ ಆಮ್ ಅನ್ ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳಿದ್ರಂತ ಅವ್ರು. ಹಾಗಾಗಿ ಅವ್ರು ಏನು ದುಡಿದ್ರು ಸಂಪಾದಿಸಿದ್ರು ಮತ್ತೆ ಇನ್ನೊಂದು ಉದ್ದಿಮೆ ಮೇಲೆ ಹಾಕೋದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ತತ್ವದಿಂದ ಬಾಳಿದ್ರು. ತಮಗೋಸ್ಕರ ಅವ್ರು ಏನೂ ಮಾಡ್ಕೊಳ್ಳಿಲ್ಲ. ಅಷ್ಟು ಸರಳ ಜೀವನ ನಡೆಸಿ ನೂರಾರು ಸಾವಿರಾರು ಉದ್ದಿಮೆಗಳನ್ನ ನಡೆಸಿ ನಮ್ಮ ಭಾರತದ ಭವಿಷ್ಯವನ್ನೇ ಬದಲಾಯಿಸಿಕೊಟ್ಟಂತ ದೇಶ ಪ್ರೇಮಿ. ಆದ್ರಿಂದ ಅವ್ರ ಬಗ್ಗೆ ನನಗೆ ಭಾವನೆ ಅಂದ್ರೆ ಏನು ಭಾವೋತ್ಪತ್ತಿ ಆಯ್ತು. ಅದರಿಂದ ಅವ್ರ ಬಗ್ಗೆ ಈ ಕವನ ಬರೆದಿದ್ದೀನಿ. ನಮನ ಓ ಭಾರತ ರತನ, ಭವ್ಯ ಭಾರತದ ಭಾಗ್ಯ ವಿಧಾತ ರತನ ಟಾಟಾನೆಂಬ ನಮ್ಮ ನಗಲಿದ ಉದ್ಯಮ ಸಂತ, ಯುಗ ಪುರುಷ ಉದ್ಯೋಗ ಬ್ರಹ್ಮ ತಿದ್ದಿ ಬರೆದ ತನ್ನ ನಾಡಿನ ಭವಿತವ್ಯದ ಲಲಾಟ ಲಿಖಿತ, ನವಭಾರತದ ಏಳಿಗೆಯ ಹರಿಕಾರ, ಏಳು ಬೀಳುಗಳೆಣಿಸದೆ ಗುರಿಯತ್ತ ಸಾಗಿ ನಿಂತ ಛಲಗಾರ, ನೀ ಗತಿಸಿದಾಗ ನಿನ್ನ ನೆನೆಯಲಿಲ್ಲ ಈ ಜಗ, ನೀನೊಬ್ಬ ಸಿರಿವಂತನೆಂದು ಕಂಬನಿಯ ಕೋಡಿ ಮಿಡಿಯುತ್ತಿದೆ ನೀನೋರ್ವ ಹೃದಯವಂತನೆಂದು, ಉದ್ಯಮದಲ್ಲಿ ನೀಗೈದ ಜನಹಿತ ದೇಶಭಕ್ತಿಯ ಸಿಂಚನ, ಲೋಭಿ ಲಾಲಸಿ ವಣಿಕರ ನಡುವೆ ನೀನೊಂದು ಒಳೆವ ರತನ, ಉಪ್ಪಿನಿಂದ ಉಕ್ಕಿನವರೆಗೆ ಉತ್ತುಂಗ ನಿನ್ನ ಕೈಗಾರಿಕಾ ರಂಗ, ಉತ್ತರೋತ್ತರ ಸಾಗರೋತ್ತರ ನಿನ್ನ ಉದ್ಯಮದ ರಂಗ, ನಿನಗಾಗಿ ನೀ ಬಯಸಲಿಲ್ಲ ಏನನ್ನು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದೆ ಎಲ್ಲವನ್ನು, ಪ್ರೇಮ ವೈಫಲ್ಯದಲ್ಲಿ ನಲುಗಿ ದೇವದಾಸನಾಗದೆ ದೀನ ದಲಿತರಿಗೆ ಕೈಯೆತ್ತಿ ದಾನಗೈದು ದೇವಮಾನವನಾದ ಧೀಮಂತೆಗೆ ಭಾರಗೊಂಡ ಹೃದಯದಿಂದಲೇ ಈ ಜಗದ ನಮನ ನಮ್ಮ ಹೆಮ್ಮೆಯ ಭಾರತ ರತನಗೆ. ಆಮೇಲೆ ನಮ್ಮ ಮನಸ್ಸಿನ ಒಯ್ದಾಟ.
ಈಗ ಮನಸ್ಸು ಎಷ್ಟು ಚಂಚಲ ಅನ್ನೋದಿಕ್ಕೆ ಒಂದು ವಿನೋದವಾಗಿ ಬರೆದಿರುವಂತ ಇದು. ಈಗೇನಾಗುತ್ತೆ, ನಾವು ದಿನನಿತ್ಯ ಏನೋ ಒಂದು ನೋಡ್ತೀವಿ, ಇದಕ್ಕೆ ಆ ಕ್ಷಣದಲ್ಲಿ ವೈರಾಗ್ಯ ಬಂದ್ಬಿಡುತ್ತೆ ನಮ್ಗೆ. ಜೀವನ ಇಷ್ಟೇನಾ, ಸೊ ಯಾಕೆ ಇಷ್ಟೊಂದೆಲ್ಲ ಆಸೆ ಪಡ್ತೀವಿ ಹಾಗೆ ಅಂತೇಳಿ. ಅದೇ ಒಂದ್ ಎರಡು ಮರುಕ್ಷಣದಲ್ಲೇನೆ ಮತ್ತೆ ಇಲ್ಲದ ವ್ಯಾಮೋಹ, ಇಲ್ಲದ ಇದು ನಮ್ಮನ್ನ ಅಂಟ್ಕೊಳ್ಳುತ್ತೆ. ಅದನ್ನ ಒಂದು ಕವನದ ಮೂಲಕ ಬರೆಯೋದಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಕವನದ ಶೀರ್ಷಿಕೆ ಬುದ್ಧನಿಂದ ಯಯಾತಿ ಎಡೆಗೆ. ಸೊ ನಾನ್ ಬುದ್ಧ ಆಗ್ಬೇಕು ಅಂತ ಅನ್ಕೊಂಡು ಹೊರಟೆ ವೈರಾಗ್ಯದಿಂದ, ಮನೆ ಬರೋದ್ರೊಳಗೆ ಯಯಾತಿ ಆಗ್ಬಿಟ್ಟಿದ್ದೆ. ಸೊ ಇದು ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ನಮಗೆ ಪುರಾಣದ ಜ್ಞಾನ ಬೇಕಾಗತ್ತೆ. ಯಯಾತಿ ಪುರೂರವರ ಕಥೆ ಬೇಕಾಗತ್ತೆ. ಸೊ ಯಯಾತಿ ಅನ್ನೋನು ವೃದ್ಧಾಪ್ಯದಲ್ಲಿ ಮತ್ತೆ ಅವನಿಗೆ ಯೌವನ ಬೇಕು ಅನ್ಸ್ಬಿಡತ್ತೆ. ಅವಾಗ ಮಕ್ಕಳು ಯಾರು ಅವನಿಗೆ ಯೌವನ ಕೊಡೋದಕ್ಕೆ ಒಪ್ಪೋದಿಲ್ಲ. ಪುರೂರವ ಮಾತ್ರ ಬಂದು ಅವ್ರ ತಂದೆಗೆ ವೃದ್ಧಾಪ್ಯ ತಗೊಂಡು ತನ್ನ ಯೌವನನ ಕೊಡ್ತಾನೆ. ಆಮೇಲೆ ಅವನಿಗೆ ಮುಂದೆ ವೈರಾಗ್ಯ ಬಂದ್ಬಿಟ್ಟು ಅದನ್ನ ಬಿಟ್ಟು ಹೋಗ್ತಾನೆ. ಅದು ಬೇರೆ ಕತೆ. ಸೊ ಇದು ಕಥೆಯ ಹಿನ್ನೆಲೆ ಇದೆ. ಯಯಾತಿ ಪುರೂರವ ಸ್ವಲ್ಪ ಇದಿದ್ರೆ ಇದ್ರ ಅರ್ಥ ಆಗತ್ತೆ ಕವನ, ಅದಕ್ಕೆ ಅದನ್ನ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ನಾನು ಪ್ರಯತ್ನ ಏನ್ ಮಾಡಿದೀನಿ ಅಂದ್ರೆ, ನಾನು ಬಸವನಗುಡಿಯಲ್ಲಿ ಒಂದು 12-15 ವರ್ಷದಿಂದ ಇದ್ದೀನಿ. ನನಗೆ ಬಸವನಗುಡಿ ಬಗ್ಗೆ ತುಂಬಾ ವ್ಯಾಮೋಹ. ಯಾಕಂದ್ರೆ ನಮ್ಮ ಕಗ್ಗದ ಕವಿ DVG ಅವರ ಇದು ಕರ್ಮಭೂಮಿ. ಅದರಿಂದ ಈ ಬಸವನಗುಡಿಯ ಕೆಲವೊಂದು ಪ್ರದೇಶಗಳನ್ನ ಇದನ್ನ ನನ್ನ ಕವನದಲ್ಲಿ ತರಬೇಕು. ನನ್ನ ಕವನ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ನನ್ನ ಬಸವನಗುಡಿಯ ನೆನಪು ಶಾಶ್ವತವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಬಸವನಗುಡಿಯ ಕೆಲವೊಂದು ರೆಫರೆನ್ಸ್ ಅನ್ನ ನಾನು ಈ ಕವನದಲ್ಲಿ ತಂದಿದ್ದೀನಿ. ಇದು ಹೀಗಿದೆ ಕವನ. ಬುದ್ಧನಿಂದ ಯಯಾತಿ ಎಡೆಗೆ. ಅದೇ ಮನೆ, ಅದೇ ಮಡದಿ, ಒಂದೇ ತರನ ಕೈರುಚಿ, ಅದೆಂತೋ ಮನಕ್ಕೂ ಸಲ್ಲ, ನಾಲಗೆಗೂ ವಲ್ಲ, ಏಕತಾನತೆಯ ಅರುಚಿ, ಒಡನೆ ಇಣುಕುವ ನೈರಾಶ್ಯ, ನಿರಾಕರಣ ವೈರಾಗ್ಯ ಭಾವ, ಎಲ್ಲವನ್ನೂ ತ್ಯಜಿಸಿ ಪರಮ ಸತ್ಯವನ್ನರಸಿ, ಹೊರಟ ಆ ಸಿದ್ಧಾರ್ಥ ನಂದದಿ ನಾನೂ ಸಾಗಿದೆ, ನಿರ್ಭಾವದಿ ರತ್ನವಿಲಾಸವ ತೊರೆದು. ರತ್ನವಿಲಾಸ ಅಂದ್ರೆ ನಮ್ಮನೆ ರಸ್ತೆ ಇದು. ನಾನೂ ಸಾಗಿದೆ ನಿರ್ಭಾವದಿ ರತ್ನವಿಲಾಸವ ತೊರೆದು, ಕಗ್ಗದ ಗೀತಾಚಾರ್ಯ ಗುಂಡಪ್ಪರ ಮಾರ್ಗದೆಡೆಗೆ. ಅಂದ್ರೆ DVG ರೋಡು ಆಗ್ಬಹುದು, ಅಥವಾ ಗುಂಡಪ್ಪನವ್ರು ತೋರಿಸಿದ ದಾರಿನೂ ಆಗ್ಬಹುದು. ಸೊ ಇಲ್ಲಿ ಎರಡು ಉದ್ದೇಶಗಳನ್ನ ಈಡೇರಿಸುತ್ತೆ. ಗುಂಡಪ್ಪನವರ ಮಾರ್ಗ ರಸ್ತೆನೂ ಆಗ್ಬಹುದು, ಅಥವಾ ಕಗ್ಗದಲ್ಲಿ ಹೇಳಿರೋ ಮಾರ್ಗನೂ ಆಗ್ಬಹುದು. ನಿರ್ಭಾವದಿ ರತ್ನ ವಿಲಾಸವ ತೊರೆದು ಕಗ್ಗದ ಗೀತಾಚಾರ್ಯ ಗುಂಡಪ್ಪರ ಮಾರ್ಗದೆಡೆಗೆ, ಸತ್ಯಾರ್ಥಿಯಂತೆ ಸಾಗಿ ನಡೆದೆ ವಿದ್ಯಾರ್ಥಿ ಭವನದ ಅಂಚಿನೆಡೆಗೆ. ಸೊ ವಿದ್ಯಾರ್ಥಿ ಭವನನ್ನು ತಂದಿದ್ದೀನಿ ನನ್ನ ಈ ಕವನದಲ್ಲಿ. ಬುದ್ಧನಾಗಲು ಬದ್ಧನಾಗಿ ಹೊರಟ ವಿಹಾರದ ಆದಿಯಲ್ಲಿ ಕಂಡೆ, ನಾನು ಅವನಂತೆಯೇ ವೃದ್ಧರನ್ನು, ರೋಗಿಯನ್ನು, ಶವವತ್ತ ಚಿರಶಾಂತಿ ವಾಹನವನ್ನು, ಆಂಬ್ಯುಲೆನ್ಸ್. ಸೊ ದಾರಿಯಲ್ಲಿ ಹೋಗ್ಬೇಕಾದ್ರೆ ನನ್ಗೂ ಮುದುಕರು ಕಂಡ್ರು, ಹೂ ಮಾರ್ತಾ ಇರೋ ಮುದುಕರು ಕಂಡ್ರು. ಹಂಗೆ ಒಂದು ಆಂಬ್ಯುಲೆನ್ಸ್ ಕೂಡ ಹೋಯ್ತು. ಅದನ್ನ ನಾನು ನೋಡಿದಾಗ ನನಗೆ, ಓಹೋ, ನನಗೂ ಬುದ್ಧನಿಗಾದ ಅನುಭವ ಆಯ್ತಲ್ಲ, ನಾನು ಯಾಕೆ ಬುದ್ಧ ಆಗ್ಬಾರ್ದು ಅಂತ ಅನ್ನಿಸ್ತು. ಸೊ ಬುದ್ಧನಾಗಲು ಬದ್ಧನಾಗಿ ಹೊರಟ ವಿಹಾರದ ಆದಿಯಲ್ಲಿ ಕಂಡೆ, ನಾನು ಅವನಂತೆಯೇ ವೃದ್ಧರನ್ನು, ರೋಗಿಯನ್ನು, ಶವವತ್ತ ಚಿರಶಾಂತಿ ವಾಹನವನ್ನು. ನಾನೆನಿಸಿದೆ ಅದೆಂತು ಲೀಲೆ, ಅಪ್ರಯತ್ನದಿ ಅರೆಬುದ್ಧನಾದೆ ಬಲು ಸುಲಭದಿ ನಾನಾಗಲೇ. ಅರ್ಧ ಬುದ್ಧ ಆಗ್ಬಿಟ್ಟೆ ಅನ್ಕೊಂಡ್ಬಿಟ್ಟೆ ನಾನು. ಪರಿಪೂರ್ಣನಾಗಲು ಬೋಧಿ ವೃಕ್ಷದ ಆಸನ ಮಾತ್ರವೇ ಲಭಿಸಬೇಕಿತ್ತಿನ್ನು. ಅದೊಂದು ಕಮ್ಮಿ ಇತ್ತು, ಬೋಧಿ ವೃಕ್ಷ ಸಿಕ್ಕರೆ ನಾನು ಬುದ್ಧ ಆಗ್ಬಿಡ್ತೇನೆ ಅಂತ ಅನ್ಕೊಂಡೆ. ಆಮೇಲೆ ಏನಾಯ್ತು ಕೇಳಿ ಇಲ್ಲಿ. ಜನಸಂದಣಿಯ ಹಾದಿಯಲ್ಲಿ ಸಾಗಿದ್ದ ಎನ್ನ ಕಂಗಳಿಗೆ, ಅದೆಂತು ಕಂಡರು ಸುರಲೋಕದ ಸುಂದರಿಯರು, ಆದಿ ಬದಿಗಳಲ್ಲಿ ಕಂಪು ಸುರಿಸುವ ಹೂವ ಮಾರುವ ಹೂವಾಡಗಿತ್ತಿಯರು, ಅವರ ಬಳಿ ನೆರೆದ ಲಾವಣ್ಯ ಮೈವೆತ್ತ ಲಲನೆಯರು, ಜಿತೇಂದ್ರಿಯನಾಗಲಿದ್ದ ನನ್ನ ಮತ್ತೆ ಇಂದ್ರನಾಗಿಸಿದ ಮಾಟಗಾತಿಯರು, ಬೊಕ್ಕಾದ ನನ್ನ ಬೋಳು ತಲೆ, ಮುಪ್ಪಡರಿದ ಮೈಯಿ ನೆನಪಾಯಿತು ಒಂದು ಗಳಿಗೆ. ಆದರೇನು ಚಪಲಗಳ ಬಿರುಕಿನಲ್ಲಿ ನುಸುಳಿ ಬಂದಿತ್ತು ಯಯಾತಿ ಭಾವ ನನ್ನೊಳಗೆ. ಉಡುಕಲೆಳಿಸಿದೆ ಬಲು ಆತುರದಿ, ಉಡುಕಲೆಳಿಸಿದೆ ಬಲು ಆತುರದಿ, ಶರ್ಮಿಷ್ಠೆ ದೇವಯಾನಿಯರನ್ನು ನೆರೆದ ಎಂಗಳೆಯರೊಳಗೆ. ಬಯಸಿದೆ ತಪಿಸಿದೆ ಮತ್ತಿನಿತು ಕಾತುರದಿ, ಇಲ್ಲದ ಪುರೂರವನ ಬರುವಿಗಾಗಿ ಈ ಜನುಮದೊಳಗೆ. ವಿರಾಗ ಭಾವದಲ್ಲಿ ಬೌದ್ಧ ಯತಿಯ ತೆರದಿ, ಪ್ರಸ್ಥಾನ ಗೈದವನು ವೃದ್ಧ ಯಯಾತಿ ಭಾವ ತಳೆದು, ಬಿಸಿಲು ಕುದುರೆಯ ನೇರಿ ವಿಲಾಸ ವಿಹಾರವ ಮಾಡಿ, ಹಗಲು ಕನಸಿನ ಲೋಕದಿಂದ ಕೆಳಗುರುಳಿದೆ, ಅದೇ ಮನೆ ಅದೇ ಮಡದಿ ಬಳಿಗೆ ಮತ್ತೆ ಮರಳಿದೆ. ಸೊ ಇದು ಆಯ್ತು. ಇನ್ನ ಒಂದು ಹೊಸ ಪ್ರಯೋಗ ಓದ್ಬಿಡ್ತೀನಿ. ಇದು ಒಂದ್ ಸ್ವಲ್ಪ ಹಳೆಗನ್ನಡದ ಶೈಲಿಯಲ್ಲಿ ಬರೆಯೋದಕ್ಕೆ ಅನುಕರಣೆ ಮಾಡಿದ್ದೀನಿ.
ನಿವೃತ್ತಾಶ್ರಮ ಪುರಾಣಂ ಅಂತ ಇದು. ಸೊ ಒಂದೇ ತರದ ಓದಿ ನಿಮಗೆ ಬೇಸರ ಆಗಿರ್ಬೋದು ಅಂತ ಇದು ಒಂದು ಬದಲಾವಣೆಗೆ ಈಗ ಹಳಗನ್ನಡದ ಶೈಲಿಯಲ್ಲಿ ಒಂದು ಚಿಕ್ಕ ಪದ್ಯ ಓದ್ತೀನಿ. ಇದರ ಹೆಸರು ನಿವೃತ್ತಾಶ್ರಮ ಪುರಾಣಂ ಅಂತ. ಇದು ನಿವೃತ್ತಾಶ್ರಮ ಪುರಾಣಂ. ಹಸಿವೆ ಇರಲು ಇರದಿರಲು ವೇಳೆಗನುಗುಣಂ ಸತಿ ಆನತಿಗೆ ವಿಧೇಯದಿಂದ ಉಣುವುದಂ ಕಾರಣಂ ಅಡುಗೆ ಅನಿಲ ಉಳಿಕೆಯಲಿ. ಹಸಿವೆ ಇರಲು ಇರದಿರಲು ವೇಳೆಗನುಗುಣಂ ಸತಿ ಆನತಿಗೆ ವಿಧೇಯದಿ ಉಣುವುದಂ ಕಾರಣಂ ಅಡಿಗೆ ಅನಿಲ ಉಳಿಕೆಯುಂ. ನಿದ್ದೆ ಬಂದೆಡೆಯುಂ ಬಾರದೆಡೆಯುಂ ಪವಡಿಸುವೆದುಂ ದೀಪ ಮೇಣ್ ದೂರದರ್ಶನಾದಿಗಳ ನಂದಿಸುವೆಯುಂ ಕಾರಣಂ ಅಧಿಕ ವಿದ್ಯುತ್ ವೆಚ್ಚ ಭಯದಿಂ. ತಿಂದುಂಡ ಒತ್ತಡಂ ಶೌಚಾಲಯದೊಳ್ ನಿವಾರಣೆಯಂ ಬಲು ಅಗ್ಗದ ಆನಂದದ ಬಗೆಯುಂ. ಕೈಯೊಳು ಅಲ್ಲಿ ಜಂಗಮವಾಣಿಯಂ ಅಂದ್ರೆ ಮೊಬೈಲ್, ಕೈಯೊಳು ಅಲ್ಲಿ ಜಂಗಮವಾಣಿಯಂ ಪಿಡಿಯಲ್ಕೆ ಸಂತಸಂ ವೃದ್ಧಿಪುದು ನೂರ್ಮಡಿಯಿಂದಂ ಶೌಚಾಲಯವಕ್ಕುಂ ವಿನೋದಾಲಯಂ ಪರಮಸುಖದೋಳ್. ದೂರವಾಣಿಗೆ ತಾಗಿದ ಅನಾಮಿಕ ಕರೆಯ ನೆಪದೋಳ್ ಗೃಹದಿಂ ಹೊರಸಾಗಿ ನನ್ನಂತೆ ಬಾಳುತಿಯ ಗೆಳೆಯರಂ ಅರಸಿ ಕಲೆತು ಅರೆಬಟ್ಟಲ ಶರ್ಕರ ಕಾಫಿಯಂ. ಸಕ್ಕರೆ ಕಾಫಿ ಮನೇಲಿ ಕೊಡಲ್ಲ, ಅದಕ್ಕೋಸ್ಕರ ಅಲ್ಲೋಗ್ಬಿಟ್ಟು ಯಾರನ್ನಾದ್ರೂ ಫ್ರೆಂಡ್ಸ್ ಇದು ಮಾಡಿ ಅಲ್ಲಿ ಸಕ್ಕರೆ ಶುಗರ್ ಕಾಫಿ ಕೊಟ್ಟು ಬಂದ್ಬಿಡೋದು. ದೂರವಾಣಿಗೆ ತಾಗಿದ ಅನಾಮಿಕ ಕರೆಯ ನೆಪದೋಳ್ ಗೃಹದಿಂ ಹೊರಸಾಗಿ ನನ್ನಂತೆ ಬಾಳುತಿಯ ಗೆಳೆಯರಂ ಅರಸಿ ಕಲೆತು ಅರೆಬಟ್ಟಲ ಶರ್ಕರ ಕಾಫಿಯಂ ಸವಿದು ಸುಲಭದಿಂ ಎಟುಕಿದ ಅಲ್ಪ ತರಕಾರಿ ಫಲಾದಿಗಳಂ ಕೊಂಡು ಸ್ವಗೃಹ ಗಮನಂ ಮಾಳ್ಪುದು ಸತಿಯಂ ಓಲೈಸಲ್ ಅತಿ ಕಪಟ ವಿನಯದಿಂ ಮೇನ್ ವಿಧೇಯತೆಯಿಂದಂ. ಇತಿ ನಿವೃತ್ತಾಶ್ರಮ ಪುರಾಣಂ ಸಮಸ್ತ ಅಧ್ವಾನ ಅಧ್ಯಾಯಂ ಸಮಾಪ್ತಂ. ನೆಕ್ಸ್ಟ್ ಇದು ಕೊನೆಯದೊಂದು ಇಂಗ್ಲಿಷ್ ಅಲ್ಲಿ ಬರ್ದಿರೋದು ನಾನು. ಆನ್ ಕ್ರಿಕೆಟ್. ನನ್ನ ಮೊಮ್ಮಗ ಅಮೆರಿಕದಲ್ಲಿ 13 ವರ್ಷದವನು, ಅವನು ಅಲ್ಲಿ ಸ್ಟೇಟ್ ಪ್ಲೇಯರ್ ಕ್ರಿಕೆಟ್ಗೆ. ಅವನೊಂದ್ಸಲ ತಾತ ನಾನು ಪದ್ಯ ಬರೀಬೇಕು, ಪೊಯಮ್ ಯಾಕೆ ಬರೆಯೋದು ಅಂತ ಕೇಳ್ದ. ಅವಾಗ ನಾನು ಒಂದೊಂದು ಟಾಪಿಕ್ ಕೊಡು, ನಾನು ಹೇಳ್ತೀನಿ ನಿನಗೆ ಅಂದ್ರೆ ಅವನು ತಾತ ಕ್ರಿಕೆಟ್ ಮೇಲೆ ಬರಿ ಅಂತಂದ. ಅವನಿಗೆ ಕನ್ನಡ ಬರಲ್ಲಲ್ಲ, ಅವನು ಅಮೆರಿಕದಲ್ಲಿ ಬೆಳೆದ, ಅವನಿಗೋಸ್ಕರ ಇಂಗ್ಲಿಷ್ ಅಲ್ಲಿ ಬರ್ದೆ ಇದು ಆನ್ ಕ್ರಿಕೆಟ್ ಅಂತ. ಆನ್ ಕ್ರಿಕೆಟ್. ಐ ಫೌಂಡ್ ಕ್ರಿಕೆಟ್ ಫಾರ್ ಲಾಂಗ್ ಜಸ್ಟ್ ಎ ಗೇಮ್ like any other sport and be the same. But as I went deep into it, one thing I accept, cricket is not mere a game, but a nice concept. When I bat, the ball is my challenge, stumps are my asset, and boundary line my target. Bat being my strength. When I bat, the ball is my challenge, stumps are my asset, and boundary line my target. Bat being my strength. But when I bowl, bat in other hand is my challenge, stumps are my target, ball being my strength. What a change of roles. Made me think a while. One truth went to my mind, whether it is with bat or ball, I am only the performer. The strength is lying in my arms and nowhere else. Hence I became an all-rounder, like in the game, in my life as well. I am only the performer, bearing strength in mind and body. To meet the challenges and aims, I will be an all-rounder in the game of life too. Good one, sir. So, I will come to the second part, my translation. And I have left with another 15 minutes, I think. Yeah. No, you have 20 minutes, please. Thank you. So, friends, again, I come to translation. Translation is nothing but translating both verbally and emotionally. Then only the translation becomes effective. ಅಲ್ಲಿ ಭಾವಾನುವಾದನೂ ಆಗ್ಬೇಕು, ಭಾಷಾನುವಾದನೂ ಆಗ್ಬೇಕು. ಅಲ್ಲಿ ಭಾವಾನುವಾದ ಆಗದೆ ಬರೀ ಭಾಷಾನುವಾದ ಆದ್ರೆ ನಮ್ಮ ಭಾಷಾ ಅಂತ ಇದು ಅದರ ಪರಿಣಾಮ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಅಲ್ಲಿ ಭಾವಾನುವಾದನೂ ಇರಬೇಕು, ಭಾಷಾನುವಾದನೂ ಇರಬೇಕು. ಸ್ವಲ್ಪ ಕಷ್ಟ ಹೇಳ್ಬೇಕು ಅಂದ್ರೆ translation is more difficult than writing one poem, because we have to read the heart of the original poet and try to bring in all his emotions and feelings as originally as possible. That challenge we have to face while translating. So, for example, some of the best translation work I quote. This Cardinal Newman's "Leave Kindly the Light," very famous poem.
ಅದನ್ನ ನಮ್ಮ BM ಶ್ರೀಕಂಠಯ್ಯನವರು ಕರನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೇನೆ ಎಷ್ಟು ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂದ್ರೆ ಅದು ಒರಿಜಿನಲ್ ಕಿಂತ ಚೆನ್ನಾಗಿ ಬಂದಿದೆ. ಅದೇ ತರ ನಮ್ಮ ವಿವೇಕಾನಂದರದ್ದು ಒಂದು ಪೊಯಮ್ ಇದೆ, ಸಾಂಗ್ ಆಫ್ ಸನ್ಯಾಸಿನ್ ಅಂತ, ಅದು ಬೆಂಗಾಲಿಯಲ್ಲಿದೆ. ಅದನ್ನ ಕುವೆಂಪು ಅವರು ಕನ್ನಡಕ್ಕೆ ಎಷ್ಟು ಚೆನ್ನಾಗಿ ಭಾಷಾಂತರ ಮಾಡಿದ್ದಾರೆ ಅಂದ್ರೆ, ಕುವೆಂಪು ಅವರ ಈ ಕವನನ ರಾಮಕೃಷ್ಣಾಶ್ರಮದವರು ಆಡಿದ್ದಾರೆ, ಅದರಲ್ಲಿ ಸಿಗತ್ತೆ ಯೂಟ್ಯೂಬ್ ಅಲ್ಲಿ ಇಲ್ಲ ಕ್ಯಾಸೆಟ್ ಅಲ್ಲಿ. ಮೈ ರೋಮಾಂಚನ ಆಗ್ಬಿಡುತ್ತೆ. ಯು ಗೆಟ್ ಗೂಸ್ ಪಂಪ್ಸ್ ಆಸ್ ಇಫ್ ಇಟ್ ಇಸ್ ಎ ಪೇಟ್ರಿಯಾಟಿಕ್ ಸಾಂಗ್ ಸಂಗ್ ಬೈ ಎ ಸೋಲ್ಜರ್. ಇಟ್ ಈಸ್ ಸೋ ಇಫೆಕ್ಟಿವ್ ಅಂಡ್ ಎಮೋಷನಲ್. ಅದ್ರ ಹೇಳ್ತಾರೆ ಕುವೆಂಪು ಅವರು ಅದನ್ನ ಎಷ್ಟು ಚೆನ್ನಾಗಿ ಇದ್ ಮಾಡಿದ್ದಾರೆ ಅಂದ್ರೆ, ಏಳು ಮೇಲೆ ಏಳು ಸಾಧುವೆ ಆಡು ಚಾಗಿಯ ಹಾಡನ್ನು ಹಾಡಿನಿಂದ ಎಚ್ಚರಿಸು ಮಲಗಿಯ ನಮ್ಮ ಈ ತಾಯ್ನಾಡನ್ನು. ಅದು ರಾಮಕೃಷ್ಣಾಶ್ರಮದ ಇವರು ಇದ್ರಲ್ಲಿ ಕೇಳ್ಬೇಕು, ಅದು ನನಗೆ ರೋಮಾಂಚನ ಆಗತ್ತೆ. ಅದೇ ತರ ಇನ್ನ ನಮ್ಮ ಕಾರಿ ಹೆಗ್ಗಡತಿಯ ಮಗಳು ಅಂತೇಳಿ BM ಶ್ರೀ ಅವರು ಲಾರ್ಡ್ ಉಲ್ಲಿನ್ಸ್ ಡಾಟರ್ ಅದನ್ನ ಕನ್ನಡಕ್ಕೆ ತಂದಿದ್ದಾರೆ, ಕಾರಿ ಹೆಗ್ಗಡೆಯ ಮಗಳು ಅಂತ. ಅದು ಟ್ರಾನ್ಸ್ಲೇಷನ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಹ್ಯಾಮ್ಲೆಟ್ ಕುವೆಂಪು ಅವ್ರದ್ದು ರಕ್ತಾಕ್ಷಿ, ಅದು ಅಷ್ಟೇನೆ. ಇದು ಈಗ ನಾನು ಯಾಕೆ ಹೇಳಕ್ಕೆ ಬಂದೆ ಅಂದ್ರೆ, ಭಾವಾನುವಾದ ಭಾಷಾನುವಾದ ಆದಾಗ ನಮಗೆ ಈ ತರದ ಭಾಷಾಂತರದ ಸೊಬಗು ಸೊಗಡು ಎಲ್ಲ ಸಿಗತ್ತೆ. ಇದು ಭಾಷಾಂತರದ ಬಗ್ಗೆ ನಾನು ಕೆಲವೊಂದು ಅಭಿಪ್ರಾಯ. ಈಗ ಭಾಷಾಂತರ ನಾನು ಮಾಡಿದ ಕೆಲವೊಂದು 2 ಪೊಯಮ್ ಓದ್ತೀನಿ. ನಾನು ಅಮೆರಿಕದಲ್ಲಿದ್ದಾಗ ಒಂದು ತೆಲುಗು ಕವನ ಕೇಳಿದೆ. ಇದನ್ನ ಮೂಲತಃ ಬರೆದಿರೋದು, ಒರಿಜಿನಲಿ ರಿಟರ್ನ್ ಬೈ ಒಂದು ಮಿಸ್ಟರ್ ರಂಗನಾಥ್ ಅಂತ. ಈಸ್ ಎ ಪೊಯೆಟ್ ಟರ್ನ್ಡ್ ಸಿನೆ ಆಕ್ಟರ್, ಫೇಮಸ್ ಪೊಯೆಟ್. ಆಕ್ಟಿಂಗ್ ವಾಸ್ ಈಸ್ ಪಾರ್ಟ್ ಟೈಮ್ ಜಾಬ್, ಬೇಸಿಕಲಿ ಈಸ್ ಎ ಪೊಯೆಟ್. ಅವರು ಒಂದು ಇಂಟರ್ವ್ಯೂ ನಲ್ಲಿ ಇದನ್ನ ಓದಿದ್ದು, ನನಗೆ ಸ್ಕ್ರಿಪ್ಟ್ ಸಿಗ್ಲಿಲ್ಲ. ನಾನು ಅದನ್ನ 10-15 ಸಲ ಕೇಳಿ ನಾನು ಬರ್ಕೊಂಡು ಆಮೇಲೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿದೆ. ನನಗಿದು ತುಂಬಾ ಹಿಡಿತು. ಇದನ್ನ ನಾನು ಮತ್ತೆ ಇಂಗ್ಲಿಷ್ಗೂ ಟ್ರಾನ್ಸ್ಲೇಟ್ ಮಾಡಿದೆ ಆಮೇಲೆ. ಅದು ಹೀಗಿದೆ: ಅದಾವುದೋ ಊರಿಂದ ಮಹಾಶಿಲ್ಪಿ ಬಂದ, ಮತ್ತಾವುದೋ ಗಿರಿಯಿಂದ ಶಿಲೆಯೊಂದ ತಂದ, 6 ಅಡಿ ಅಳತೆಗೆ ಕಡಿದು ಹಾಲೊಂದ ತೆಗೆದ, ಮಿಕ್ಕ 3 ಅಡಿಯ ಮೂಲೆಯತ್ತ ಒಗೆದ. 6 ಅಡಿಯ ಶಿಲೆಯಾಯ್ತು ಮೂರ್ತಿ ಊರ ಗುಡಿಯಲ್ಲಿ, 3 ಅಡಿಯ ಕಲ್ಲಾಯಿತು ಒಗೆ ಬಂಡೆ ಊರ ಅಗಸನ ಕಾಲಡಿಯಲ್ಲಿ. ಸುಗಂಧ ಪೂರಿತ ಮನಗಳೆಲ್ಲ ನೆರೆದಿವೆ ದೇವರೆದುರು, ದುರ್ಗಂಧ ಭರಿತ ಬಟ್ಟೆಗಳೆಲ್ಲ ಒಟ್ಟಾಗಿವೆ ಅಗಸನೆದುರು. ಹೊರಳೆತ್ತಿ ಕಾಡಿ ಬೇಡಿದ ಕೋರಿಕೆಗಳು ತೀರ್ಥದಲ್ಲಿ ತಣಿದವು, ಕೊಳಕಾದ ಮೈಲಿಗೆಯ ಬಟ್ಟೆಗಳು ನೀರಿನಲ್ಲಿ ಮುಳುಗಿದವು. ಅರ್ಥವಾಗದ ಸ್ತೋತ್ರದ ಅರ್ಚಕನ ಶ್ರದ್ಧಾ ಭಕ್ತಿ, ಅಗಸನ ಬಾಯಿಂದ ಉಸ್ಸು ಉಸ್ಸೆಂದು ಶ್ರಮದ ಉಕ್ತಿ. ಪ್ರತಿ ತಲೆಯನ್ನು ತಾಗುವ ಪವಿತ್ರ ಷಡಗೋಪದ ತಟ್ಟೆ, ಶುದ್ಧತೆಗಾಗಿ ಪ್ರತಿ ಬಾರಿಯೂ ಕಲ್ಲು ತಾಗುವ ಕೊಳೆ ಬಟ್ಟೆ. ಕೇಳದಿರು ಮತ್ತೆ ವಾಸನೆಯ ಮನಗಳು ಮರಳಿವೆ ವಾಸನೆಯೊಂದಿಗೆ. ಇಲ್ಲಿ ವಾಸನೆ ಅಂತಂದ್ರೆ ಅದೇ ಬಯಕೆಗಳು ಮತ್ತೆ ಪ್ರಾಪಂಚಿಕ ಆಸೆಗಳಿಂದ, ಅಲ್ಲಿ ದೇವ್ರ ಎದುರಿಗೆ ಏನು ಇವರು ಬೇಡಿಕೆಗಳು ಇಟ್ರು, ಅದೇ ವಾಸನೆಯಿಂದ ಮತ್ತೆ ಹಿಂದಿರುಗಿ ಬಂದಿದ್ದಾರೆ. ಸುಳ್ಳಲ್ಲ ಮತ್ತೆ ಮೈಲಿಗೆಯ ಬಟ್ಟೆಗಳೆಲ್ಲ ಮರಳಿವೆ ಮಡಿಯೊಂದಿಗೆ. ಕೇಳದಿರು ಮತ್ತೆ ವಾಸನೆಯ ಮನಗಳು ಮರಳಿವೆ ವಾಸನೆಯೊಂದಿಗೆ. ಸುಳ್ಳಲ್ಲ ಮತ್ತೆ ಮೈಲಿಗೆಯ ಬಟ್ಟೆಗಳೆಲ್ಲ ಮರಳಿವೆ ಮಡಿಯೊಂದಿಗೆ. ಈಗ ಏಳು ಗೆಳೆಯ ಶಿವನಾರು ಶಿಲೆಯಾರು. ಇದನ್ನ ಇಂಗ್ಲಿಷ್ಗೂ ಕೂಡ ನಾನು ಟ್ರಾನ್ಸ್ಲೇಟ್ ಮಾಡಿದೆ. ಹೂ ಈಸ್ ಗಾಡ್ ಹೂ ಈಸ್ ಸ್ಟೋನ್ ಅಂತ ನನ್ನ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದು. ದೇರ್ ಕೇಮ್ ದ ಸ್ಕಲ್ಪ್ಟರ್ ಫ್ರಮ್ ದ ಪ್ಲೇಸ್ ನಾಟ್ ನೋನ್ ವೇರ್ ಬೈ, then he brought huge stone from the mountain nearby to cut into a block big enough for stature of his art, and threw away the rest of the boulder apart, the bigger part carved and consecrated into an idol of worship, and the smaller bit abandoned and removed to Dhobi Ghat for worship. All the greedy souls gathered in the altar only to appease, though it is mean, all the dirty linen piled up before the poor. Got soaked by washermen to clean. Heaps of demands, albeit worldly, aired in the smoke of incense, offered through hymns of prayer in a voice so high. All the stinking clothes hitting hard the washing stone, once abandoned to attain purity, not by water and stone alone, but also with the washerman's sweat and sigh. Singing and chanting, growing and leaping louder, the priest pouring into sinful palms the holy water to turn them white. Toiling and struggling, becoming harder and heavier, the washerman pouring his sweat into dirty water with his painful palms to make the clothes bright. Listen, all the selfish souls
returned home with their hearts still impure. Look, all the dirty clothes returned home well clean for rest assured. Now tell me, who is God, the deity in the worshipping stone or the Almighty in the washing stone? So next, the interesting poem which haunted me and bothered me, Rabindranath Tagore's Where the Mind is Without Fear. Without fear. So this poem, my father also studied in his intermediate classes, and I also studied in my PUC or SSLC, I don't remember. But my father taught me this poem very nicely and with very great interest. So I wanted to translate this. This poem was a little challenging one because with a due apology and humility, I say Rabindranath Tagore's Bengali poems may be very effective and strong, but the translation into English appears to be little barren and weak because some of the concepts and beliefs, they are native to our India. So in English, we cannot bring them so effectively because I show you, I have got original Gitanjali version released by Vishwa Bharati. This is the original book. Look here, how many times this is the handwriting of Rabindranath Tagore left side, and that is English translation. See how many score outs and strikeouts Rabindranath Tagore has made, corrections in Bengali. I doubt with the same effect it has come in English. So that is why we have to read the art of the original poet to bring into this thing. So that is how I feel the English translation of Gitanjali, they are not as effective as Rabindranath Tagore's original poem in Bengali. So this is a very famous poem. I think you might have also studied in your colleges or schools. Where the mind is without fear and the head is held high, where knowledge is free, where the world has not broken up into fragments by narrow domestic walls, where the clear stream of reason has not lost its way into the dreary desert sand of dead habit, where the words come from the depth of truth, where the tireless striving stretches its arms towards perfection, where the mind is led forward by thee into ever widening thought and action, in that heaven of freedom, my father, let my country awake. So I translated this and sent to my teacher, who was also English literature student. He honestly admitted when he passed his MA in English, he tried to translate this into Kannada, but miserably failed. He honestly admitted and admired my effort. That is the one word I have to tell about this. So this is my translation of that where the head is held high. Manava another one thing is in Gitanjali, Rabindranath Tagore has not given title to any of his poems. He has not given any titles. The title of the poem is the very first one or two words will be the title. But I have given title to all my translation of Gitanjali. I have given title for this poem is Muktateya Sagda. So the translation goes like this. Manavadelli nirbhayadi shiravetti nadeyalahudo. ಸುಲಲಿತ ಜ್ಞಾನವಾಹಿನಿ ಅದೆಲ್ಲಿ ನೆಲೆಗೊಂಡಿಹುದೋ ಅದಾವ ತಾವಿನಲ್ಲಿ ಉಸಿಮತ ಭೇದಗಳ ಕಿರು ಗೋಡೆಗಳು ಜಗವ ನೊಡೆದು ಮೆರೆಯದಿಹವೋ ವೈಚಾರಿಕ ಶುಭ್ರ ತರಂಗಿಣಿ ಅದೆಲ್ಲಿ ಮೃತ ಮತಾಚಾರಗಳ ಮರಳುಗಾಡಿನಲ್ಲಿ ಇಂಗಿ ಹೋಗದೆ ಸಹಜ ಪಾತ್ರದಿ ಅರಿವುದೋ ಅದಾವ ನೆಲೆಯಲ್ಲಿ ನುಡಿಗಳು ಸತ್ಯತಾಳದ ಸೆಲೆಗಳಾಗಿಹವೋ ತನ್ನಿದು ಸೋಲದ ಶ್ರಮತೆ ಅದಾವ ನೆಲದಲ್ಲಿ ಪರಿಪಕ್ವತೆಯೆಡೆಗೆ ತನ್ನ ತೋಳ ಚಾಚುವುದೋ ನೀನದೆಲ್ಲಿ ಒದಗಿ ಬಂದು ನಿತ್ಯ ವಿಕಸಿಪ ತತ್ವ ಸತ್ವಗಳೆಡೆಗೆ ಎನ್ನ ಮುನ್ನಡೆಸುವೆಯೋ ಅಂತಿಹ ಮುಕ್ತತೆಯ ಭವ್ಯ ಸಗ್ಗದಲ್ಲಿ ನನ್ನ ನಾಡನ್ನು ಉದಯಿಸು ತಂದೆ. Very good. So next I come one Lebanese poem again. This is by Khalil Gibran. The poem is very famous in Lebanese. This thing it was available to me in English. So I translated into Kannada. Again, with a due humility, I say my translation has come better than that poem in English. I cannot say that it is better than in Lebanese. I can say it is better than in English.
Okay. English poem is like that. The title in English is The Fear by Khalil Gibran in Lebanese. It is said that before entering the sea, a river trembles with fear. She looks back at the path she has traveled from the peaks of the mountains, the long winding roads, crossing forests and villages, and in front of her, she sees an ocean so vast that to enter there seems nothing more than to disappear forever. But there is no other way. The river cannot go back. Nobody can go back. To go back is impossible in existence. The river needs to take risk of entering the ocean, because only then will the fear disappear, because that is where the river will know it is not about disappearing into the ocean, but of becoming the ocean. So that is the English version of the Idu. In my translation, I have introduced a little of Indian philosophy, Advaita philosophy into my translation. I will tell you how I have brought in. I have given the title Nadiya Bhaya. Nadiya Bhaya. ಓಡುವ ನದಿ ಕಡಲ ಸೇರುವ ಮುನ್ನ ಭಯದಿ ನಡುಗುವಳಂತೆ ಅರೆಗಳಿಗೆ, ಬೆಟ್ಟಗಳ ಮುಡಿಯಿಂದ ಜಾರಿ ನಿಡಿದು ಹಾದಿಯ ನಿರಿಗೆಗಳಲ್ಲಿ ಹೊರಳಿ ಕಾಡು ನಾಡುಗಳ ನೆಲೆಗಳನ್ನು ಬಳಸಿ ತನ್ನ ಅನುಗುಣದಿ ಹರಿದ ತನ್ನ ಪಥವ ತಿರುಗೊಮ್ಮೆ ನೋಡುವಳಂತೆ ಸಾಗಿ ನೀರದಿಯ ಬಳಿಗೆ. ನೀರದಿ ಮೀನ್ಸ್ ಓಷನ್. ಹರಿದ ತನ್ನ ಪಥವ ತಿರುಗೊಮ್ಮೆ ನೋಡುವಳಂತೆ ಸಾಗಿ ನೀರದಿಯ ಬಳಿಗೆ. ತನ್ನೆದುರಿನಲ್ಲಿ ನೆರೆದಿಯ ಅಗಾಧ ಅಂಬುದಿಯ ಸೇರಿದೊಡೆ ತಾನಿಲ್ಲದಾಗುವ ತಲ್ಲಣದ ಭಾವದೊಳಗೆ. ದ ರಿವರ್ ಫಿಯರ್ಸ್. ನದಿಗೆ ಭಯ ಆಗತ್ತಂತೆ, ನಾನು ಸಮುದ್ರ ಸೇರ್ಬಿಟ್ರೆ ನಾನೇ ಅದೃಶ್ಯ ಆಗ್ಬಿಡ್ತೀನಲ್ಲ, ನನ್ನ ಇರುವಿಕೆನೆ ಹೋಗ್ಬಿಡತ್ತಲ್ಲ ಅಂತ ಭಯ ಪಡತ್ತಂತೆ ನದಿ. ತನ್ನೆದುರಿನ ನೆರೆದಿಯ ಅಗಾಧ ಅಂಬುದಿಯ ಸೇರಿದೊಡೆ ತಾನಿಲ್ಲದಾಗುವ ತಲ್ಲಣದ ಭಾವದೊಳಗೆ. ಆದರದು ದಿಟವು ನಿರ್ವಾಹ ಇಲ್ಲವು ನದಿಗೆ ಮರಳಿ ಹೋಗಲು ತನ್ನ ಉಗಮಕ್ಕೆ. ನಿಶ್ಚಿತವದು ಜಗದ ನಿಯಮದೊಳು ಆರುವು ಮರಳಲಾಗದು ತಮ್ಮ ಬದುಕಿನ ಮೂಲಕ್ಕೆ. ನಿಶ್ಚಿತವದು ಜಗದ ನಿಯಮದೊಳು ಆರುವು ಮರಳಲಾಗದು ತಮ್ಮ ಬದುಕಿನ ಮೂಲಕ್ಕೆ. ತನ್ನನಾವರಿಸಿಯ ಭಯವ ತೊಡೆದು ನಿಲ್ಲಲು ತನಗೆ. ತನ್ನನಾವರಿಸಿಯ ಭಯವ ತೊಡೆದು ನಿಲ್ಲಲು ತನಗೆ. ಸಾಗರವ ಒಗುವ ಕೆಚ್ಚು ತೋರುವ ಕ್ರಮ ತಪ್ಪದದು ನದಿಗೆ. ಅಂತೂ ಅರಿವುದು ನದಿಯು ತನ್ನ ಸಹಜ ಧರ್ಮವನು ಸಾಗರದಳು ಅಳಿಯದೆ ತಾನೇ ಸಾಗರವಾಗಿ ಸಾಕಾರಗೊಳ್ಳುವೆನೆಂದು. ಅಂತೂ ಅರಿವುದು ನದಿಯು ತನ್ನ ಸಹಜ ಧರ್ಮವನ್ನು ಸಾಗರದಳು ಅಳಿಯದೆ ತಾನೇ ಸಾಗರವಾಗಿ ಸಾಕಾರಗೊಳ್ಳುವೆನೆಂದು. ಪರಮ ಅನಂತತೆಯಲ್ಲಿ ತಾನು ಐಕ್ಯಗೊಳ್ಳುವೆನೆಂದು. ಮಹಾ ಬಯಲೊಂದರಲ್ಲಿ ಬಯಲಾಗಿ ಅದ್ವೈತ ತತ್ವವ ಮೆರವೆನೆಂದು. This was not originally in English. This all Mahabayalu, Advaita. I have given an Indian touch to my translation. So I think I am left with any time. The last Yeah, one. yeah. Last Yes, one. please. Last one. This is also Yes, very good. Please. You have 8 this is- minutes in your frame. Even if you exceed 1 or 2 minutes, doesn't matter. Okay, it is Thank very you, thank you. impressive one. Please go ahead, sir. This is one more beautiful poem. That's why. So this is from Malaysian poem written by Sharina Saad. The title of the poem is "Love Me Before I Die." So very philosophical poem. Very philosophical. It touched my heart. My friend who read my Kannada translation, he wept for half an hour. He cried for half an hour and phoned me up. I was very much moved by your poem. So the poem goes like this. When I am dead, your tears will flow, but I won't know. Cry with me now it's dead. When I am dead, your tears will flow, but I won't know. Cry with me now instead. You will send flowers, but I won't see. Send them now instead. You will say words of praise, but I won't hear. Praise me now instead. You will forget my faults, but I won't know. Forget them now instead. When I am dead, you will say, I was great. If you tell it now, I will feel proud. So please don't wait. Tell that now instead. When I am dead, you will come to my grave and whisper, I loved you, why you left. But I am not be able to fill you in my arms. Don't wait. If we have to express, tell that now instead.
So my translation has come like this. ತುಂಬಾ ಚೆನ್ನಾಗಿ ಬಂದಿದೆ ಸರ್. ನನ್ನ ಟೈಟ್ಲ್ ಇದಕ್ಕೆ ಪ್ರೀತಿ ಸೆನ್ನ ನಾ ಅಳಿವ ಮುನ್ನ. ಲವ್ ಮೀ ಬಿಫೋರ್ ಐ ಡೈ. ಮೈ ಟೈಟ್ಲ್ ಈಸ್ ಪ್ರೀತಿ ಸೆನ್ನ ನಾ ಅಳಿವ ಮುನ್ನ. ನಾ ಮರಣಿಸಿದಂದು ನೀ ಕಂಬನಿಗರೆವೆ, ಆದರದನು ನಾ ಅರಿಯಲಾರೆ. ಅದಕ್ಕಿಂದೆ ಅತ್ತು ಬಿಡು ನನ್ನೊಡನಾಡಿಯೇ. ನೀ ಕಳಹುವೆ ಹೂಗಳನ್ನು ಪ್ರೇಮದಲ್ಲಿ, ಆದರದನು ನಾ ಕಾಣಲಾರೆ. ಅದಕ್ಕಿಂದೆ ಕಳುಹಿ ಬಿಡು ಅವುಗಳನ್ನು, ತುಂಬಿಕೊಳ್ಳಲಿಂದೆ ನನ್ನ ಕಂಗಳಲ್ಲಿ. ಹೊಗಳಿಕೆಯ ನುಡಿನಮನ ನೀ ಗೈವೆ ನಾ ಅಳಿದ ಮೇಲೆ, ಆದರದು ಬೀಳದಂದು ನನ್ನ ಕಿವಿಗಳ ಮೇಲೆ. ಅದಾವ ಮೆಚ್ಚುಗೆಯ ನುಡಿಗಳಿಹವೋ ಆಡಿಬಿಡು ಮರೆಮಾಚದೆ ನಾನಿರುವೊಂದು ಈಗಲೇ. ನನ್ನೆಲ್ಲ ತಪ್ಪುಗಳ ಮರೆತು ಮನ್ನಿಸುವೆ ಅಂದು, ನನ್ನ ಮನಕ್ಕೆ ಅರಿವಾಗದದು ಅಂದು. ನನ್ನ ತಪ್ಪುಗಳ ಮರೆತು ಮನ್ನಿಸುವೆ ಅಂದು, ನನ್ನ ಮನಕ್ಕೆ ಅರಿವಾಗದದು ಅಂದು. ಮನ್ನಿಸುವ ಉದಾರತೆಯ ನೀ ಮೆರೆದು ಬಿಡು ನನ್ನೆದುರಲಿ ಇಂದು. ಬ್ಯೂಟಿಫುಲ್. ನಾ ಗತಿಸಿದಂದು ನೀ ನುತಿಸುವೆ ನಾನೋರ್ವ ಅಪೂರ್ವ ವ್ಯಕ್ತಿ ಎಂದು. ಅದನೀಗಲೇ ನುಡಿದಲ್ಲಿ ನಾ ಬೀಗುವೆ ಬಲು ಹೆಮ್ಮೆಯಲ್ಲಿ. ಅಂತಿರಲು ಕಾಯದಿರು ಗೆಳೆಯ, ನುಡಿದು ಬಿಡು ಮನದೆರೆದು ಈ ಕ್ಷಣದಲ್ಲಿ. ನಾ ನಿರ್ಗಮಿಸಿದಂದು ನೀ ನಡೆದು ಬರುವೆ ನನ್ನ ಸಮಾಧಿ ಎಡೆಗೆ. ನಿನ್ನ ತುಟಿ ಎಂಚಲಿ ಉಸುರುವೆ ನಾನಿನ್ನ ಪ್ರೀತಿಸಿದೆ ನೀನೇಕೆ ಅಗಲಿದೆ. ಆದರೆಂದು ನಾ ಅಸಹಾಯಕನು ಬಾಹುಗಳ ಬಳಸಿ ನಿನ್ನ ಬಿಗಿದಪ್ಪಲು ನನ್ನೆದೆಯಲ್ಲಿ. ಅದಕ್ಕೆಂದೇ ಅರುಹಿ ಬಿಡು ಗೆಳೆಯ ಕಾಯದೆನೆ ನಿನ್ನೆದೆಯ ಒಲವ ನನ್ನಲ್ಲಿ. So this is the work of translation. So we have to go into the heart of the original writer, not by the English translation. ಹೌದು. ಈ ಕವಿತೆ ಸರ್, ಕ್ಯಾನ್ ಐ ಟೇಕ್ 1 minute ಸರ್? ಏನಂದ್ರಿ ವಾಸು? 1 ನಿಮಿಷ. ಕ್ಯಾನ್ ಐ ಇಂಟರ್ವ್ಯೂನ್ 1 minute ಅಂತ? Yeah. ಡೆಫಿನೆಟ್ಲಿ ಪ್ಲೀಸ್. ಈ ಕೊನೆಯ ಪೋಯಂ ನೀವು ಹೇಳಿದ್ರಲ್ಲ ಈಗ, ಇದು ಒಂದು 11 ವರ್ಷಗಳ ಹಿಂದೆ ಸೆಂಚುರಿ ಹೊಡೆದ ಒಬ್ಬ ಇಂಡಿಯನ್ ಆಕ್ಟ್ರೆಸ್ ಝೋರಾ ಸೆಹಗಲ್ ಅಂತ ಒಬ್ಬ ಆಕ್ಟ್ರೆಸ್ ಇದ್ರು. ಶಿ ವಾಸ್ ಅ ಡ್ಯಾನ್ಸರ್ ಅಂಡ್ ಅ ಫಿಲ್ಮ್ ಆಕ್ಟರ್ ಅಂಡ್ ಅ ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ. She lived up to 102 years. She was born in 1912 and she died in 2014. ಆಯಮ್ಮ 102ನೇ ವರ್ಷ ಕೆಲವು ದಿವಸಗಳ ಬಿಫೋರ್ ಹರ್ ಡೆತ್ ಈ ಪೋಯಮ್ ಅನ್ನ ರಿಸೈಟ್ ಮಾಡಿದ್ರು. ಅಂದ್ರೆ ನನ್ನ ಬಗ್ಗೆ ಏನ್ ಹೇಳ್ಬೇಕು ಇವಾಗ ಹೇಳಿ, ನನಗೆ ನನ್ನ ಆತ್ಮ ತೃಪ್ತಿ ಇರುತ್ತೆ, ಏನೇ ಹೇಳಿ ಅಂತ. ಈ ಪೋಯಮ್ ನೀವು ಹೇಳಿದಾಗ ಆ ಝೋರಾ ಸೆಹಗಲ್ 102 ವರ್ಷ ಬದುಕಿದ್ದ ಆಯಮ್ಮ, ನೀವು ಗೂಗಲ್ ಮಾಡಿ ನೋಡಬಹುದು ಝೋರಾ ಸೆಹಗಲ್ ಅಂತ ಹೇಳಿ. She was born in 1912 and died in 2014. Okay. So that was 102 years she lived. Very touching poem. Very touching poem. Very touching. ಅದು ಎಲ್ರು ಆ ಪೋಯಮ್ ಅನ್ನ ದಟ್ ದೇ ವಿಲ್ ಲವ್ ಅಂದ್ರೆ ಅಷ್ಟು ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಲವ್ ಮೀ ಬಿಫೋರ್ ಯು ಡೈ ಅಂತ. ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಅರ್ಧ ಗಂಟೆ ಹತ್ತು ಬಿಟ್ಟಿದ್ದಾನೆ ಇದನ್ನ ಓದಿ. ಅದು ನಿಮ್ಮ ಟ್ರಾನ್ಸ್ಲೇಷನ್ ಇಸ್ ಸೋ ನೈಸ್ ಸರ್. ತುಂಬಾ ಚೆನ್ನಾಗಿ ಯು ಬ್ರಾಟ್ ಅ ವೆರಿ ಗುಡ್ ಪೋಯಮ್ ಆನ್ ದಿಸ್ ಫೋರಮ್ ಟುಡೇ. ಇಟ್ಸ್ ವೆರಿ ಗುಡ್ ಪೋಯಮ್. ಕೊನೆಗೆ ಐ ಎಂಡ್ ವಿತ್ ಅಗೇನ್ ಒನ್ ಮೋರ್ Rabindranath Tagore's. Yes, This is about the philosophy, death, how death is to be accepted. Yes, last poem. I take leave then. ಸರ್, ಕವಿ ನದಿ ಹರಿಯುವಾಗ ನಿಲ್ಸಕ್ ಆಗಲ್ಲ ಸರ್. ತುಂಬಾ ಧನ್ಯವಾದಗಳು, ನನಗೆ ತುಂಬಾ ಅವಕಾಶ ಕೊಟ್ರಿ. ಸೊ ಇದು ಐ ಹ್ಯಾವ್ ಗಾಟ್ ಮೈ ಲೀವ್ ಅಂತ, ಇದು ರವೀಂದ್ರನಾಥ್ ಟ್ಯಾಗೋರ್ದು ಆನ್ ಡೆತ್, ಆ ಸಾವಿನ ಬಗ್ಗೆ ಅವರು ಬರೆದಿರೋದು. ಐ ಹ್ಯಾವ್ ಗಾಟ್ ಮೈ ಲೀವ್, ಬಿಡ್ ಮೀ ಫೇರ್ವೆಲ್ ಮೈ ಬ್ರದರ್ಸ್. ಐ ಬೋ ಟು ಯು ಆಲ್ ಅಂಡ್ ಟೇಕ್ ಮೈ ಡಿಪಾರ್ಚರ್. ಹಿಯರ್ ಐ ಗಿವ್ ಬ್ಯಾಕ್ ದಿ ಕೀಸ್ ಆಫ್ ಮೈ ಡೋರ್ ಅಂಡ್ ಗಿವ್ ಅಪ್ ಆಲ್ ಕ್ಲೈಮ್ಸ್ ಟು ಮೈ ಹೌಸ್. I only ask for last kind words from you. We are neighbors for long, but I received more than I could give. Now the day has dawned and the lamp that lit my dark corner is out. A summons has come and I am ready for my journey. See, ನೋಡಿ, ಇದು ತುಂಬಾ ಸರಳವಾಗಿದೆ ಇಂಗ್ಲಿಷ್ ನಲ್ಲಿ. ಯಾಕೋ ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು. ನಾನು ಸ್ವಲ್ಪ ಇನ್ನೂ ಇದಕ್ಕೆ ಸ್ವಲ್ಪ ಭಾವಾರ್ಥನ ತುಂಬಿದೀನಿ. ಅದನ್ನ ಹೇಗೆ ಸ್ವೀಕರಿಸ್ತೀರ ನೋಡಿ. ಇದಕ್ಕೆ ನಾನು ಟೈಟ್ಲು ಬಿಡುಗಡೆಯ ಭಾಗ್ಯ ಅಂತ ಕೊಟ್ಟಿದ್ದೀನಿ. ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ನಲ್ಲ, ಅದು ಟೈಟ್ಲ್ ಇರೋದಿಲ್ಲ ಅವ್ರ ಪಯಂಗೆ. ಐ ಗಾಟ್ ಮೈ ಲೀವ್ ಅಂತಾನೆ ಅದ್ರ ಅಷ್ಟೇ ಇದು. ನಾನು ಇದಕ್ಕೆ ಬಿಡುಗಡೆಯ ಭಾಗ್ಯ ಅಂತ ಕೊಟ್ಟಿದ್ದೀನಿ ಟೈಟ್ಲ್. ಬಿಡುಗಡೆಯ ಭಾಗ್ಯವ ಪಡೆದೀಹೆ ನಿಂದು ಈ ಭವದಿಂದಲಿ. ವಿದಾಯದ ಶುಭ ಕೋರಿ ಕಳುಹಿರೆನ್ನ ಸೋದರರೇ ಆದರದಿಂದಲಿ. ಶಿರಬಾಗಿ ನಮಿಸುವೆ ನಿಮ್ಮೆಲ್ಲರನ್ನು.
ಕೈಗೊಳ್ಳುವ ಮುನ್ನ ಅಂತಿಮ ನಿರ್ಗಮನವನು. ನನ್ನ ಇಹದ ಮನೆಯ ಬಾಗಿಲ ಕೀಲಿ ಕೈಗಳನ್ನು ನಿಮ್ಮ ಮುಂದಿರಿಸಿಯೇನು, ಅದರ ಮೇಲಣ ನನ್ನ ಅಧಿಕಾರವೆಲ್ಲವ ತೊರೆದು ನಡೆದಿಯನು. ನೆರೆಹೊರೆಯ ನೆರಳಿನಲ್ಲಿ ಬಹುಕಾಲ ಬಾಳಿದೆವು, ಸಲಹಿದಿರೆನ್ನನು ಕೂಡು ಬದುಕಿನ ಸಂಘ ಪ್ರೇಮದಲ್ಲಿ ನೀವು. ನಿಮ್ಮ ಒಡನಾಟದ ಉಪಕಾರದ ಬದುಕಿನಲ್ಲಿ ನಾ ನೀಡುವುದ ಕಿನಿತು ಪಡೆದಿಯನು ಪ್ರತಿಫಲವ ಅಧಿಕದಲ್ಲಿ. ಆದರೂ ಬೇಡುವೆನು ಮಗದೊಂದು ಬಯಕೆಯೇನು ವಿದಾಯದ ಸಲುಗೆಯಲ್ಲಿ. ಕಡೆಯ ಬಾರಿ ಕರುಣೆ ತೋರಿ ಬೀಳುಗೊಡಿರೆನ್ನನು ನಿಮ್ಮ ಸವಿನುಡಿಯ ಕೊಡುಗೆಯಿಂದಲಿ. ನನ್ನ ಬದುಕಿನ ಚರಮ ದಿನದ ಬೆಳಗು ಮೂಡುವುದಿಂದು, ಇನಿತು ಕಾಲ ನನ್ನಿರುಳ ಬೆಳಗಿದ ಹಣತೆ ನಂದಿಯುವುದು ಇಂದು. ಕರೆಯ ಆಣತಿಯೊಂದು ಕರೆಯ ಬಂದಿಹುದೆನ್ನನು ಸಮನ್ಸ್, ಕರೆಯ ಆಣತಿಯೊಂದು ಕರೆಯ ಬಂದಿಹುದೆನ್ನನು ಮನ್ನಿಸದನು ವಿಧೇಯತೆಯಲ್ಲಿ. ಸಜ್ಜುಗೊಂಡಿಹೆ ನಾನು ಕೈಗೊಳ್ಳಲು ಮಹಾಪ್ರಸ್ಥಾನವನು. ಸೊ ಫ್ರೆಂಡ್ಸ್, ಸೊ ನಾನು ಮಹಾಪ್ರಸ್ಥಾನ ಈ ಕಾರ್ಯಕ್ರಮದಿಂದ ಮಹಾಪ್ರಸ್ಥಾನ ಕೈಗೊಳ್ಳೋದಂತ ತೀರ್ಮಾನ ಮಾಡಿದ್ದೀನಿ. ಸೊ ಐ ಆಲ್ಸೋ ಟೇಕ್ ಲೀವ್, as per that poem, I also take leave from all your affection and love. So I keep on writing as long as your support and encouragement and patronage are there. So thank you all for giving me this opportunity. Thank you. Bharatraj, it was wonderful. Our dream has come true now. And we are so happy that your journey through this poetry has mesmerized us, and we could know what is the purpose of a human being, to be freed from all these ಈ ಸಂಕೋಲೆಗಳಿಂದ ಆಚೆ ಇರ್ತಕ್ಕಂಥದ್ದು ನಿಜವಾದ ಬಿಡುಗಡೆ. ನಿಜವಾಗ್ಲೂ ನಮಗೆ ಮನದಲ್ಲಿ ಆನಂದದ ಇದನ್ನ ತುಂಬಿದ್ದೀರಾ. ತುಂಬಾ ಧನ್ಯವಾದಗಳು. ನಮ್ಮ ಪ್ರೆಸಿಡೆಂಟ್ ಅವ್ರು ಮಾತಾಡ್ಬೇಕು ಅಂತ ಪ್ರೇಯರ್ ಮಾಡ್ತಾರೆ. ಕೋದಂಡರಾಮ್ ಅವ್ರೆ, ನಿಮ್ಗೆ ಈಗ ಒಂದು ಕೆಲಸ ಕೊಡ್ಬೇಕಾಗಿದೆ. ಹಲೋ, ಹೇಳಿ ಸರ್. ಸೊ ನೀವು ಭರತರಾಜ್ ಅವರಿಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಫಂಕ್ಷನ್ ಅಲ್ಲಿ ಅವರ ಕವನ ಸಂಕಲನ ಬಿಡುಗಡೆ ಮಾಡೋ ಕಾರ್ಯಕ್ರಮ ಏರ್ಪಡಿಸ್ತೀವಿ. ಇದನ್ನ ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ಹೇಳ್ತಾ ಇದೀನಿ ಸರ್. ಇಲ್ಲ ಹೇಳ್ತಾ ಇದ್ದಾರೆ ಯಾಕೋ ಸರ್, ಮನ್ಸು ಮಾಡಿಲ್ಲ. ಹೇಳ್ತಾ ಇದ್ದಾರೆ 6 ತಿಂಗಳಿಂದ ಅದನ್ನ ಮಾಡಿ ತುಂಬಾ ಚೆನ್ನಾಗಿದೆ, ಆಯ್ತಲ್ಲ? ಮೆಸೇಜ್ 15 ನಿಮಿಷದಿಂದ ಕಳಿಸಿದೀನಿ, ನೋಡ್ಬೋದು. ಗೆಟ್ ಇಟ್ ಪ್ರಿಂಟೆಡ್ ಫಾಸ್ಟ್ ಅಂತ ವಾಟ್ಸ್ಆಪ್ ಅಲ್ಲಿ. So ಅದು ನಿಮ್ಮ ಜವಾಬ್ದಾರಿ ಈಗ. ಸರ್ ಒಪ್ಕೊಳ್ತೀನಿ ಸರ್. ನಾನು Your responsibility now. ಏನಾದ್ರೂ ಇದ್ರೆ ನಾನು ಡಿಸಿಷನ್ ತಗೊಳ್ತೀನಿ, ಅವನ ಪರವಾಗಿ ಮಾಡಿಸ್ತೀನಿ. ಸರಿ, ತುಂಬಾ ಚೆನ್ನಾಗಿತ್ತು ಭರತರಾಜ್. ಭರತರಾಜ್, ಓಕೆ, ಐ ಥಿಂಕ್ ಐ ವಿಲ್ ಗಿವ್ ಇಟ್ ಟು ಅದರ್ಸ್. ಭರತರಾಜ್, ಮುನಿನಾಪ್ ಅವ್ರು ಏನು ಹೇಳ್ತಾ ಇದ್ದಾರೆ? ನಮ್ಮ ಮುನಿನಾಳಪ್ಪ ಅವ್ರು ಬಂದಿದ್ದಾರೆ, ಹಿರಿಯರು. ನಿಮ್ಮ ಕವನ ವಾಚನ ತುಂಬಾ ಸೊಗಸಾಗಿತ್ತು. ತರ್ಜುಮೆ ಅಂತೂ ಉತ್ತಮ ಮಟ್ಟದಲ್ಲಿತ್ತು. ಸೊ ನೀವು ಹೇಗೆ ರಿಟೈರ್ ಆದ್ಮೇಲೆ ಈ ರೀತಿ ಆಗಿದ್ದೀರಿ ಅನ್ನೋದೇ ಆಶ್ಚರ್ಯ. ತುಂಬಾ ಸಂತೋಷ. ಅದನ್ನೇ ಕಂಟಿನ್ಯೂ ಮಾಡಿ. ಖಂಡಿತ ಒಳ್ಳೆ ದೇವ್ರು ಒಳ್ಳೇದ್ ಮಾಡಿ. ಮುನಿನಾಳಪ್ಪನವರ ಆಶೀರ್ವಚನ ಆಯ್ತು. ಖಂಡಿತ ಅವ್ರು ನಮ್ಗೆ ಕೈ ಎತ್ತಿದ್ದಾರೆ. ಅವ್ರು ನಮ್ಗೆ ಭೀಷ್ಮ ಪಿತಾಮಹ ಇದ್ದಂಗೆ. ಅವ್ರ ಆಶೀರ್ವಾದ ನನಗೆ ಯಾವತ್ತೂ ಇರ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದ್ ನಿಮಿಷ ಮಾತಾಡ್ಬೋದು ಸರ್? ಮಾತಾಡ್ಬೋದಾ ಒಂದ್ ನಿಮಿಷ? ಸರ್ ಪ್ಲೀಸ್. ಇವರು ಸಾವಿನ ಬಗ್ಗೆ ಕವನಗಳನ್ನು ಬರೆದಾಗ ಎಲ್ರೂ ಸಾವು ಅಂದ್ರೆ ಅಳ್ತಾರೆ, ಹುಟ್ಟು ಅಂದ್ರೆ ನಗ್ತಾರೆ ಅನ್ನೋದು ಸಾಮಾನ್ಯ. ಆದ್ರೆ ಸಾತಿಯಾ ಅನ್ನೋ ಒಂದು ಜನಾಂಗ ರಾಜಸ್ಥಾನದಲ್ಲಿ ಮತ್ತೆ ಟ್ರೋಜನ್ ಅನ್ನೋಂತ ಒಂದು ಜನಾಂಗ ಇಂಡೋನೇಷ್ಯಾದಲ್ಲಿ ಸಾವನ್ನ ಸಂಭ್ರಮಿಸ್ತಾರೆ, ಮುಕ್ತರಾದ್ರು ಅಂತ ಸಂಭ್ರಮಿಸ್ತಾರೆ. ಆ ಸಂಭ್ರಮ ಯಾಕೆ ನಾವು ಅನುಭವಿಸಬಾರ್ದು ನಮ್ಮ ಪೂರ್ಣ ಜೀವನವನ್ನ? ಈಗ ಸಣ್ಣ ವಯಸ್ಸಿನಲ್ಲೋ ಯಾವುದೋ ಒಂದು ಅಕಸ್ಮಾತ್ ಆಗಿ ಹೋದಾಗ ಸಾವು ಒಂದು ದುಃಖ ತರ್ಬೋದು, ಆದ್ರೆ ಪೂರ್ಣ ಜೀವನ ಸವಿಸಿದಾಗಲೂ ಸಹಿತ ನಾವು ವಿಷಾದ ವ್ಯಕ್ತಪಡಿಸೋದು ಸರಿನಾ ಅನ್ನೋದು ಪ್ರಶ್ನೆ. ಭರತರಾಜರೇ, ನಿಮ್ಮ ಕವನಗಳಲ್ಲಿ ಇದೊಂದು ಸಂದರ್ಭವನ್ನು ಎಲ್ಲಾದ್ರೂ ತರಕ್ಕಾಗತ್ತಾ? ಖಂಡಿತ. ಯಾಕೆಂದ್ರೆ ನಿಮ್ಮ ಕವನಗಳನ್ನು ಓದ್ತಾ ನೀವು ಭರತರಾಜರ ಅಷ್ಟೇ ಅಲ್ಲ, ಕವನಗಳ ರಾಜಭರತ ಅನ್ನಿಸ್ತು ನನಗೆ. ದಯವಿಟ್ಟು ಅದನ್ನೇ ನನ್ನ ಕಮೆಂಟ್ ಅಲ್ಲೂ ಬರ್ದಿದ್ದೇನೆ. ನನಗೆ ಕವನದ ರೀತಿ ನೀತಿ ಏನೋ ಗೊತ್ತಿಲ್ಲ, ಪದಗಳನ್ನು ಉಪಯೋಗಿಸ್ತೇನೆ ಅಷ್ಟೇ. ಅದ್ರ ಕವನದ ಲಕ್ಷಣ ಏನು ಅಂತ 1-2 ಮಾತಿನಲ್ಲಿ ಹೇಳಕ್ಕಾಗತ್ತ? ಸರ್ ನಮಸ್ತೆ.
ರವಿಶಂಕರ್ ನಮಸ್ತೆ please. ನಮಸ್ತೆ ರವಿಶಂಕರ್, ನಮಸ್ತೆ. ನಮಸ್ಕಾರ. ಗೆಳೆಯ ನಮಸ್ಕಾರ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಈ ಎಪಿಸೋಡ್ ನ ಸ್ವಲ್ಪ ಇಂಟ್ರೆಸ್ಟ್ ಇಂದಾನೆ ನೋಡ್ತಾ ಇದ್ದೆ. ಅವರು ಈಗ ಪ್ರಶ್ನೆ ಕೇಳಿದ್ರಲ್ಲ, ಸಾವಿನ ಒಂದು ವಿಚಾರವಾಗಿ ಒಂದು ವಿಷಾದ ವ್ಯಕ್ತಪಡಿಸಿದ್ರಿ. ಅದನ್ನ ಸಂಭ್ರಮಿಸೋ ಅಂತ ಒಂದು ಯಾವ್ದಾದ್ರು ವಿಷಯ ಇದೆಯಾ ಅಂತ ಹೇಳಿ ಕೇಳಿದ್ರಲ್ಲ ಈಗ. ಅದನ್ನೇನಾದ್ರು ನೀವು ತರ್ಲಿಕ್ಕೆ ಆಗತ್ತಾ ಅಂತ ಹೇಳಿ ನನಗೆ ಇಲ್ಲ ಇದೇ ಗೀತಾಂಜಲಿಯಲ್ಲಿ ಇದೆ ಸರ್ ಅದು. ನಾನು ಇವಾಗ ನಾನು ಅದಕ್ಕೆ ಸಿದ್ಧ ಮಾಡ್ಕೊಳ್ಳಿಲ್ಲ. ಅದ್ರಲ್ಲಿ ಇದೆ. ಅದ್ರಲ್ಲಿ ಅಲ್ಲ, ಇದೆ. ಬಹಳ ಜನ ಬರ್ದಿದ್ದಾರೆ ಅದ್ರ ಬಗ್ಗೆ. ತರ್ಜುಮೆ ಮತ್ತೆ ಅದು ಹೊಸ ಜನ್ಮ ಬಂದ ಹಾಗೆ ಹೌದು. ಹೋಗೋದು ಅಂದ್ರೆ ನಾನು ಹೊಸ ಶರ್ಟ್ ಹಾಕೊಂಡಾಗ. ಇಲ್ಲ ಈಗ ನೀವು ಕವನದಲ್ಲಿ ತಂದಂತಹದ್ದು ಆ ಒಂದು ಟ್ರಾನ್ಸ್ಲೇಷನ್ ಏನಿತ್ತು ಅದು ತುಂಬಾನೇ ಚೆನ್ನಾಗಿ ಬಂತು, ಕೇಳಿದ್ವಿ. ಆದ್ರೆ ನನಗೆ ಜ್ಞಾಪಕ ಆಗಿದ್ದನ್ನ ಈಗ ನಿಮಗೆ ಹೇಳಬೇಕು ಅಂತ ನಾನು ವಿಡಿಯೋಗೆ ಬಂದೆ. ಹೇಳಿ. ಏನ್ಲಿ ಅಂತ ಹೇಳಿದ್ರೆ, ಕುವೆಂಪು ಅವರು ಒಂದು ಕವನ ಬರೀತಾರೆ, ಅದೇ ವಿಶೇಷ ಇಲ್ಲಿ. ಅವ್ರು ಹೇಳಿದ್ರಲ್ಲ, ಸಾವನ್ನ ಸಾಧಾರಣವಾಗಿ ಯಾವ ಕವಿನೂ ಕೂಡ ಅನುಭವಿಸಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವನು ಸಾವು ಬಂದಾಗ ಬರೋ ತನಕೂ ಆಗೋ ನೋವು ಗೊತ್ತಾಗತ್ತೆ ಹೊರತು ಬಂದ ಮೇಲೆ ಏನಾಯ್ತು ಅನ್ನೋದು ಯಾವ ಮನುಷ್ಯನಿಗೂ ಕೂಡ ಇದುವರೆಗೂ ಅನುಭವಕ್ಕೆ ಸಿಗದೆ ಹೋಗಿರೋದೇ ಇರೋದು. ಆದ್ರೆ ಒಂದೆರಡು ಸಾಲಲ್ಲಿ ಅವ್ರು ಹೇಳ್ತಾರೆ, ಕುವೆಂಪು ಅವರು, ಗುಟ್ಟನರಿತು ಸುಮ್ಮನಿರು ಮನವೇ, ಸುಮ್ಮನಿರು ಮನವೇ, ಗುಟ್ಟನರಿತು ಸುಮ್ಮನಿರು ಮನವೇ, ಸುಮ್ಮನಿರು ಮನವೇ, ನಿದ್ದೆ ಸೊಗಸು, ಸಾವು ಲೇಸು. ಇಲ್ಲಿ ನಿಜವಾಗ್ಲೂ ನಾವು ನಿದ್ದೆ ಸೊಗಸು ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದ್ರೆ ಕವಿಗೆ ಸಾವು ಲೇಸು ಅನ್ನೋ ಮಾತಿದೆಯಲ್ಲ, ಅದು ಸಾವು ಹೆಂಗಿರುತ್ತೆ, ಹೇಗಿರಬಹುದು ಅನ್ನೋ ಊಹೆಗೆ ಮೀರದಂತದ್ದನ್ನ ಅದೇ ಬೆಟ್ರು ಅಂತ ಹೇಳ್ಬಿಟ್ಟು ಅವರು ವ್ಯಾಖ್ಯಾನ ಮಾಡ್ತಾರೆ ಅವರ ಕವನದಲ್ಲಿ. ನಿದ್ದೆ ಸೊಗಸು, ಸಾವು ಲೇಸು, ಹುಟ್ಟದಿರುವುದೇ ಉತ್ತಮ. ನಿದ್ದೆ ಸೊಗಸು, ಸಾವು ಲೇಸು, ಹುಟ್ಟದಿರುವುದೇ ಉತ್ತಮ. ಹುಟ್ಟಿ ಬಂದ ಮೇಲೆ ಅದನ್ನು ಮೀಸಲದುವೇ ಉತ್ತಮ. ಅವರು ಎರಡನ್ನೂ ಇಲ್ಲಿ ನಮ್ಗೆ ಉದಾಹರಿಸ್ತಾರೆ. ಏನು, ಹುಟ್ಟದೇ ಇರೋದು ಬೆಟ್ರು, ಆದ್ರೆ ಹುಟ್ಟು ಬಂದ ಮೇಲೆ ಅದು ಹೆಂಗಿದೆ ಅದನ್ನ ಹಂಗೆ ಮೀಸದೇ ಬೆಟ್ರು. ಅಲ್ಲಿ ನಿದ್ದೆ ಸೊಗಸು, ಸಾವು ಲೇಸು. ಆದ್ರೆ ಎರಡೂ ಕೂಡ ಹಾಗೆ ತಗೋಬೇಕು, ಅದನ್ನ ಈಕ್ವಲ್ ಆಗಿ ತಗೋಬೇಕು ಅನ್ನೋ ಮಾತನ್ನ ಅವರು ಈ ಗುಟ್ಟನರಿತು ಸುಮ್ಮನಿರು ಮನವೇ ಅಂತ ಹೇಳಿ. ಇನ್ನೊಂದು ಪದ್ಯ ನಾನು ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಸಾವಿನ ಬಗ್ಗೆ ಮಾಡಿದೀನಿ. ವೆನ್ ದ ಡೆತ್ ನಾಕ್ಸ್ ಅಟ್ ಮೈ ಡೋರ್ ಅಂತ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಏನಿದೆ ಅಂದ್ರೆ, ಅವನು ಅಂದ್ರೆ ಜವರಾಯ ಸಾವು ಬಂದಾಗ ನನ್ನ ಮನೆ ಬಾಗಿಲಿಗೆ ಅವನನ್ನ ತುಂಬು ಹೃದಯದಿಂದ ಸಾಗಿಸ್ತೀನಿ. ನನ್ನ ಜೀವನದ ಎಲ್ಲಾ ಗಳಿಕೆ ಉಳಿಕೆ ಸಾರನ್ನೆಲ್ಲ ತುಂಬು ಬಟ್ಟಲೆಲ್ಲ ನಿಟ್ಟು ಅರ್ಪಿಸುವೆ ಅವನಿಗೆ. ಅವನನ್ನು ಬರೀ ಕೈನಲ್ಲಿ ಕಳ್ಸೋದಿಲ್ಲ ನಾನು ಅಂತ ಹೇಳ್ತಾರೆ ಅದ್ರಲ್ಲಿ. ವೆನ್ ಡೆತ್ ನಾಕ್ಸ್ ಅಟ್ ಮೈ ಡೋರ್ ಅಂತ ಇದೆ. ಅದು ಮಾಡಿದೀನಿ ಟ್ರಾನ್ಸ್ಲೇಷನ್. ಇವತ್ತು ಸಮಯದ ಅಭಾವ ಅಂತ ನಾನು ಅದನ್ನ. ನಿಮ್ಮ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್. ನಾವೆಲ್ಲ ಕೇಳಿದೀವಿ ಇವತ್ತು ಕಾರ್ಯಕ್ರಮದಲ್ಲಿ. ಮತ್ತೆ ನೀವು ಹಳೆ ಅಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದ್ ಕಡೆ 2 ಪದ್ಯ ವಾಚನ ಮಾಡಿದ್ರಿ, ಆ ಪದ್ಯನ ಮತ್ತೆ ರಿಪೀಟ್ ಮಾಡಿದ್ರಿ ಇವತ್ತು. ಬಾರಿ ಖುಷಿ ಆಯ್ತು. ಇದು ಹೀಗೆ ಮುಂದುವರಿಲಿ. ಆಮೇಲೆ ನಾರಾಯಣ ಸ್ವಾಮಿ ಸರ್ ಹೇಳ್ದಂಗೆ ಇದನ್ನ ಕವನ ಸಂಕಲನ ಮಾಡುವಂತ ಒಂದು ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕೆಲಸ ಮಾಡ್ಬೇಕು. ನಿಮ್ಮೆಲ್ಲರ ಸಹಾಯದಿಂದ ಮಾಡೋಣ. ಡೆಫಿನೆಟ್ಲಿ. ಈಗ ನಾನು ಕೂಡ ಹೇಳಿದ್ದೆ, ನನ್ನ ಒಂದಷ್ಟು ಕೆಲಸ ಇದೆ ಸರ್, ಅದನ್ನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಸರ್ಗೆ. ನಂದಿನ್ನು ಬಾರಿ ಕೆಲಸಗಳಿದಾವೆ, ನಾ ಮಾಡ್ಕೊಂಡು ಆಮೇಲೆ ನಿಮ್ಮ ಹತ್ರ ಬರ್ತೀನಿ, ಎಲ್ಲ ಸೇರ್ಕೊಂಡು ಮಾಡೋಣ. ಆಮೇಲೆ ಎಸ್, ಈಗ ನೀವು ಈಗ ಬರಿತಾ ಈಗ ನೋಡಿ, ಅಲ್ಲಿ ಆ ಒಂದು ಬರವಣಿಗೆನಲ್ಲಿ ಎಷ್ಟು ಚೆನ್ನಾಗಿ ನೀವು ಕೆಲವು ಇದನ್ನ ನಾನು ಇದ್ರಲ್ಲಿ ಹಾಕಿದ್ದೀನಿ. ಅದ್ರಲ್ಲಿ ನಮ್ದು ಮೆಸೇಜ್ ಇದೆಯಲ್ಲ ಇಲ್ಲಿ, ಆ ಮೆಸೇಜ್ ಅಲ್ಲಿ ಹಾಕಿದ್ದೀನಿ. ಆ ಸಂಜಯ ಪಂಥದ್ದು ಕವನ ಓದುವಾಗ, ಮತ್ತೆ ಆ ಒಂದು ಉದಾರ ಮತ್ತು ಉದರ ಅದ್ರ ಬಗ್ಗೆ ಪದ ಬಳಕೆ ಮಾಡಿದಾಗ, ಆ ಸಂಜಯ ಪಂಥ ಮತ್ತು ಸಂತ, ಮತ್ತೆ ಅವರ ಉದಯ ರಾಗ ಮತ್ತು ಉದರ ರಾಗ, ಇವು ಸ್ವಲ್ಪ ಬಾರಿ ವಿರಳವಾಗಿ ಬಳಸುವಂತಹ ಪದ ಬಳಕೆ ಆಗಿತ್ತು. ಅದನ್ನು ನಾನು ಅದನ್ನ ಮೆಸೇಜ್ ಮಾಡಿದ್ದೀನಿ. ತುಂಬಾ ಸಂತೋಷ ಸರ್. ಇಲ್ಲಿರೋ ಎಲ್ಲಾ ಕನ್ನಡ ಪ್ರೇಮಿಗಳಿಗೆ ಮತ್ತೆ ಈ ಸಾಹಿತ್ಯ ಪ್ರೇಮಿಗಳೆಲ್ಲರೂ ಸೇರ್ಕೊಂಡು ಇವತ್ತು ಈ ತರದ ಒಂದು
ಕಾರ್ಯಕ್ರಮ ಮಾಡ್ಕೊಂಡು ಖುಷಿಯಾಗಿರೋದು ನನಗೂ ಭಾರಿ ಥ್ಯಾಂಕ್ ಯು. ಎಲ್ಲರಿಗೂ Thank you very ನಮಸ್ಕಾರ. ಯಾರಾದ್ರೂ ಮಾತನಾಡಿದ್ರೆ ಇನ್ನೊಂದ್ 2 ನಿಮಿಷ ಹಾ. ಟೈಮ್ ಇದೆ. ಎಲ್ಲರಿಗೂ ಯಾರಾದ್ರೂ ನಮಸ್ಕಾರ. ನಾನು ಮಾತನಾಡಿದ್ರೆ ಸದಾಶಿವನ್. ನನ್ನ ಪ್ರೀತಿಯ ಗೆಳೆಯರೇ, ಒಮ್ಮೆ ಆಫೀಸ್ ನಲ್ಲಿ ತಮ್ಮ ತಂದೆಯವರ ಹೆಸರನ್ನು ಕೇಳಿದಾಗ ನೀವು ಜವರಯ್ಯ ಅಂತ ಹೇಳಿದಿರಿ. ಹೌದು ವಿವರಣೆ ಹೇಳುತ್ತೀರಿ ಅಂದಾಗ ನಾವು ಕೆಳಗೆ ಹೋಗಿ ಎಷ್ಟು ಚೆನ್ನಾಗಿ ಹೇಳಿದಿರಿ. ಈ ಹೌದು ಸಾವಿನ ಬಗ್ಗೆ ಡಿ.ವಿ.ಜಿ ಅವರಾಗ್ಲಿ ಮತ್ತೆ ಬೇರೆ ಕವಿಗಳಾಗಲಿ ಎಲ್ಲರೂ ವ್ಯಾಖ್ಯಾನ ಕೊಟ್ಟಿರೋದು, ಮತ್ತೆ ಭೈರಪ್ಪನವರ ನಾಯಿನೆರಳಿನಲ್ಲಿ ನೀವು ವಿವರವಾಗಿ ನನಗೆ ಹೇಳ್ತಿದ್ದೀರಿ. ನಿಮ್ಮಿಂದ ಕೆಲವೊಂದು ಕಿವಿನಲ್ಲಿ ಹಾಕೊಂಡಿದ್ದೆ. ಆದ್ರೆ ನಮ್ಮ ಕವಿರತ್ನ ಕಾಳಿದಾಸರಾದ ಭರತರಾಜ್ನವರು ನನ್ಗೆ ದಾವಣಗೆರೆಯಿಂದ ಬೆಳಗಾಂ ಬಂದಾಗ ಇಷ್ಟೊಂದು ವಿದ್ವಾಂಸರು ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ನಮ್ಮ ಆಸ್ಥಾನದಲ್ಲಿ ಅವರು ಕವಿರತ್ನ ಕಾಳಿದಾಸರು, ಅವ್ರನ್ನ ನಾವು ಗೌರವಿಸಬೇಕು. ನಮಗೆ ಒಳ್ಳೆ ರಾಜ್ಕುಮಾರ್ ಉದ್ಭವ ಆದಂಗೆ ನಮ್ಮ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಹೆಚ್ಚು ಸಮಯ ಬೇಡ. ನಮ್ಮ ಉಮೇಶ್ ಸಾಹೇಬರಿಗೆ ಯಾಕೆ ಸಾವಿನ ಬಗ್ಗೆ ಇದು ಬಂತು, ನಾವೆಲ್ಲ ಅದ್ರ ಅಂಚಿನಲ್ಲೇ ಇದ್ದೀನಿ. ಆದ್ರೆ ಅದರ ಬಗ್ಗೆ ನಮ್ಮ ಭರತಣ್ಣ ಒಳ್ಳೆ ಕವಿತೆ ಬರೆದು ಎಲ್ಲಾರನ್ನು ಬೇಸಂದು ಸಂತೋಷ ಕಳಿಸ್ಕೊಳ್ಳಿ ಅಂತ ನಮ್ಮ ಕೋದಂಡನ ಅವ್ರಿಗೆ ಕೇಳಿಸ್ಕೊಂತೀನಿ. ಯಾಕಂದ್ರೆ ಸಾಹಿತ್ಯದ ಬಗ್ಗೆ ನಮಗೆ ಬಹಳ ತಿಳುವಳಿಕೆ ಕೊಟ್ಟವರು ಅವ್ರ ತಾತ. ಎಲ್ಲಿ ಗೊತ್ತಾ, ರಾಮನಾಥ್ಪುರದಲ್ಲಿ ದೊಡ್ಡ ಲೈಬ್ರರಿನೇ ಇಟ್ಟಿದ್ದಾರೆ. ನಾನು ಯಾವ್ದೋ ಬುಕ್ ಕೇಳಿದಾಗ ಅವ್ರು ಕೊಡೋ ಬುಕ್ ಇಟ್ಕೊಳ್ಳೋ ಸಾಕತ್ತಿದ್ಯಾ ಅಂತ ಕೇಳಿದ್ರು. ನನ್ನ ಹಳ್ಳಿಯ ಡಾಕ್ಟರ್ ಇದ್ರಲ್ಲ, ನಿಮ್ಗೆ ಗೊತ್ತು. ನಾನು ಅಲ್ಲಿ ಹೋದಾಗ ಅವ್ರ ತಾತವನ್ನ ಮಾತಾಡಿದ್ರೆ ಇವ್ರಿಗೆ ಅವರಲ್ಲಿ 10% ಹುರುಪಿಲ್ಲ. ನೀವೆಲ್ಲ ಚಿನ್ನದಂತ ರತ್ನಗಳು ಸೇರಿರೋದ್ರಲ್ಲಿ ನನಗೊಂದ್ 4 ಮಾತಾಡಕ್ ಹೋದ ನಮ್ಮ ಕಣ್ಣನ್ ವಾಸುದೇವನ್ನ, ಅಯ್ಯೋ ನನ್ ಚಿನ್ನವನು, ಅವನು ಅಷ್ಟೇ. ಅವರೆಲ್ಲ ಸೇರಿದೀರಾ. ನನಗೆ ಎಲ್ಲ ಕೇಳಿ ಸಂತೋಷವಾಗಿ ಉಮೇಶ್ ಹೇಳೋ ಸ್ಥಿತಿಗೆ ಬಂದಿದ್ದೀನಿ. ನನ್ ಬಗ್ಗೆ ಒಂದ್ ಪದ್ಯ ನನ್ನಲ್ಲ ನಮ್ಮ ಬಗ್ಗೆ ಬರಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ನಮಸ್ಕಾರ. ಈಗ ಪ್ರೆಸಿಡೆಂಟ್ ಆಫ್ ಪೆನ್ಷನರ್ಸ್ ಬ್ಯಾಂಕ್ ಅಸೋಸಿಯೇಷನ್ ಬಂದಿದ್ದಾರೆ, ರಾಮಪ್ರಿಯ ಅವರು ಮಾತಾಡ್ಬೇಕು. ರಾಮಪ್ರಿಯ ಅವರು ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಕೇಳಿಸುತ್ತಾ? ಹಾ, ಕೇಳ್ಸತ್ತೆ. ಬನ್ನಿ ಸರ್, ನಮಸ್ಕಾರ. ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ನಿಮ್ಮ ಕೋದಂಡರಾಮ್ ಅಂಡ್ ಕಂಪನಿ ಅವರ ಕಾರ್ಯಕ್ರಮಗಳು. ನಾನು ಅದ್ರ ಬಗ್ಗೆ ಎಲ್ಲ ಹಿಂದಿಂದ ಅವ್ರು ಹೇಳ್ತಾ ಇದ್ರು. ಕೆಲವರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ನಿನ್ನೆ ಅವರು ನಮ್ಮವ್ರದ್ದು ಒಂದು ರಿಟೈರ್ ಅಸೋಸಿಯೇಷನ್ ಮೀಟಿಂಗಿಗೆ ಬಂದಿದ್ರು. GST ಬಗ್ಗೆ ಬಹಳ ಸರಳವಾಗಿ ನಮ್ಮ ಅಸೋಸಿಯೇಷನ್ ಹೆಂಗೆ ಅಂದ್ರೆ PO ನಿಂದ ಜನರಲ್ ಮ್ಯಾನೇಜರ್ಗೂ ಇದೆ ನಮ್ಮ ಮೆಂಬರ್ಸ್ ರಿಟೈರೀಸ್. ಒಬ್ಬ ಮೆಸೆಂಜರ್ ಟು ಮ್ಯಾನೇಜರ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಮೆಸೆಂಜರ್ಗೂ ಅರ್ಥ ಆಗ್ಬೇಕು. ಈಗ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಗ್ರೂಪ್ ಇನ್ಶೂರೆನ್ಸ್ಗೆ GST ಕಡಿಮೆ ಮಾಡಿಲ್ಲ, ಇಂಡಿವಿಜುವಲಿಗೆ ಮಾಡಿದ್ದಾರೆ. ನಮ್ದೆಲ್ಲ ಇಂಡಿವಿಜುವಲ್ ನಾವೇ ಕಟ್ಟೋದು. ಆದ್ರೆ ಏನಂದ್ರೆ ಅಡ್ಮಿನಿಸ್ಟ್ರೇಟಿವ್ ರೀಸನ್ಗೋಸ್ಕರ ಇದು ರೂಟೆಡ್ ಥ್ರೂ ಬ್ಯಾಂಕ್. ಸೊ ಅದನ್ನ ಗ್ರೂಪ್ ಅಂತ ಕನ್ಸಿಡರ್ ಮಾಡಿ 18% ಟ್ಯಾಕ್ಸ್. ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು. ಅವ್ರು ಬಂದು GST ಅಂದ್ರೆ ಏನು, ಅದು ಹೇಗೆ ದೇಶದ ಬೆಳವಣಿಗೆಗೆ, ಆರ್ಥಿಕ ಬೆಳವಣಿಗೆಗೆ ಇಂಡೈರೆಕ್ಟ್ ಆಗಿ ಸಹಾಯ ಮಾಡುತ್ತೆ, ಅದರಿಂದ ಎಲ್ಲರೂ ಟ್ಯಾಕ್ಸ್ ಕಟ್ಟೋ ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೊಟ್ಟಿದ್ರು. ನಮಗೆಲ್ಲ ಬಹಳ ಸಂತೋಷ. ಅವರ ಭಾಷೆ ಬಹಳ ಸುಲಲಿತವಾಗಿ, ಬಹಳ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯ ಹೇಳಿದ್ದಾರೆ. ಅದು ಅವರ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಮ್ಮ ಮೆಂಬರ್ಸ್ ಹೇಳ್ತಿದ್ದಾರೆ. ಇನ್ನೊಂದ್ಸರಿ ಕರ್ಸೋಣ ಅವರನ್ನ ಅಂತೇಳಿ, ಸಾಕಾಗಿಲ್ಲ ನಮ್ಮವರಿಗೆ. ಹಾಗಾಗಿ ತುಂಬಾ ಸಂತೋಷ. ಇದು ಕಾರ್ಯಕ್ರಮ ಮುಂದುವರಿಸಿ, ಡಿಸ್ಟರ್ಬ್ ಮಾಡಿದಕ್ಕೆ ಕ್ಷಮಿಸಿ. ನಾನು ಪ್ರೆಸಿಡೆಂಟ್ ಆಫ್ ಪೆನ್ಷನರ್ಸ್ ಕ್ಲಬ್ ಇನ್ಮೇಲೆ ರೆಗ್ಯುಲರ್ ಆಗಿ ಬರ್ಬೇಕು ಅಂತ ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ 100% ಪೆನ್ಷನರ್ ಅಸೋಸಿಯೇಷನ್ ಅವ್ರಿಗೆ ಹೇಳಿ ನಂಗೆ ಮಿನಿಮಮ್ 100 ಜನ ಕೇಳೋ ಹಾಗೆ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಎಸ್, ಯಾರಾದ್ರೂ ಮಾತಾಡೋದಕ್ಕೆ ಇಷ್ಟ ಇದೆಯಾ? ದಯವಿಟ್ಟು ಮಾತಾಡಿ. 1-2 ನಿಮಿಷ ಎಕ್ಸೀಡ್ ಆದ್ರೂ ಪರವಾಗಿಲ್ಲ. ಇವತ್ತು ಪೆರ್ಲ್ ಜೂಬಿಲಿ. ಹಲೋ, ನಾನು ಮಾತಾಡ್ಬೋದಾ? ಮಾತಾಡಿ ಶ್ರೀನಿವಾಸ್ ಅವರೇ, ಪ್ಲೀಸ್. ಸರ್, ಭರತ್ ಸರ್ ನಮ್ಮ ಒಂದು ಸೆಂಟ್ರಲ್ ಎಕ್ಸೈಸ್ ಗ್ರೂಪ್ ಅಲ್ಲಿ ನಿಮ್ಮ ಒಂದು ಕವನಗಳನ್ನೆಲ್ಲ ಬಹಳ ಬರಿತಾ ಇದ್ರಿ. ನಾನು ನೋಡ್ತಾ ಇದ್ದೆ, ಬಹಳ ಎಂಜಾಯ್ ಮಾಡಿದ್ದೀನಿ. ಬಹಳ ಅದ್ಭುತ ಸಾಹಿತಿಗಳು. ಆದ್ರೆ ಇವತ್ತು ಕೆಲವೊಂದು ಘಟನೆಗಳನ್ನ ಹೇಳಿದ್ರಿ. ಯಾವ ಘಟನೆಯಿಂದ ನೀವು ಸ್ಫೂರ್ತಿ ಹೊಂದಿ ನೀವು ಆ ಕವನಗಳನ್ನ ರಚಿಸಿದ್ರಿ ಅಂತ. ಸೊ ಆ ಸಂದರ್ಭ ಮತ್ತೆ ನೀವು ರಚಿಸಿದಂತ ಕವನದ ಸಾರಾಂಶ ನೋಡಿದಾಗ ನನಗನ್ಸುತ್ತೆ ಈ ಪ್ರಯತ್ನ ಮುಂದಿನ ದಿನಗಳಲ್ಲಿ ನಿಮ್ಮ ರೂಟಲ್ಲೇ ನಾನು ಯಾಕೆ ಸಾಗಬಾರ್ದು ಅಂತ. ಸೊ ನನಗೆ ಈ ಒಂದು ನೀವೊಂದು ಸ್ಫೂರ್ತಿ ಆಗಿದ್ದೀರಾ. ನಾನು ಈ ಪ್ರಯತ್ನ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ನಿಮ್ಮಂತ ಒಂದು ರಿಸಲ್ಟ್ ಬರುತ್ತೋ ಬರಲ್ವೋ ಅದ್ ನನಗೆ ಗೊತ್ತಿಲ್ಲ. ಮಾಡಿ ನಾನು ನೋಡಿ ಕಮಲ ಬಂದಳು ಇಂದ ಶುರು ಮಾಡಿದವನು ನಾನು. ಹಾ ಸೊ ಅದರಿಂದ ನಿಮ್ಮನ್ನೇ ನನ್ನ ಗುರುಗಳಾಗಿ, ಪರೋಕ್ಷ ಗುರುಗಳಾಗಿ ಅನ್ಕೊಂಡು ನನ್ನ ಸ್ಫೂರ್ತಿ ತಗೊಂಡು ನಾನು ಪ್ರಯತ್ನ ಪಡ್ತೀನಿ. ಅದ್ರ ರಿಸಲ್ಟ್ ನಾನು ನಿಮಗ್ ಮಾತ್ರ ಕನ್ವೆ ಮಾಡ್ತೀನಿ. ಅದು ಚೆನ್ನಾಗಿದ್ರೆ ನೀವು ಬೇರೆಯವರಿಗೆ ಪಬ್ಲಿಷ್ ಮಾಡಿ. ಸೊ ನನ್ನ ಸಂದರ್ಭ ಅಂದ್ರೆ
ತುಂಬಾ ಸಂತೋಷವಾದಾಗ ಮತ್ತೆ ದುಃಖವಾದಾಗ ಅದನ್ನ ನಾನು ನಿಮ್ಮ ರೀತಿಯಲ್ಲಿ ಒಂದು ಕವನ ಶೈಲಿ, ಯಾಕಂದ್ರೆ ನೀವು ಕೆಲವೊಂದು ಘಟನೆ ಹೇಳಿದಾಗ ಆ ಘಟನೆನ ನಾನು ಬಹಳ ಡೆಪ್ತ್ ಹೋದಾಗ ಹೇಗೆ ರಚನೆ ಮಾಡ್ಬೋದು ಅನ್ನೋದು ನನ್ನ ಮೈಂಡಿಗೆ ಒಂದು ಸ್ಪಾರ್ಕ್ ಬಂತು. ಸೊ ಆ ಸ್ಪಾರ್ಕ್ನ ನಾನು ಯಾಕೆ ಅದನ್ನ ಸದುಪಯೋಗ ಪಡಿಸ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಅದನ್ನ ಮುಂದಿನ ದಿನಗಳಲ್ಲಿ ತಮಗೆ ನಾನು ಖಂಡಿತ ತಿಳಿಸ್ತೀನಿ ಸರ್. ಖಂಡಿತ ಮಾಡಿ. ಥ್ಯಾಂಕ್ ಯು ಸರ್. ಇನ್ಯಾರಾದ್ರೂ ಮಾತಾಡೋ ಹಾಗಿದ್ರೆ ಭರತ್ರಾಜ್ ಬಗ್ಗೆ ಮಾತಾಡಿ ದಯವಿಟ್ಟು. ಇನ್ಯಾರಾದ್ರೂ? ನೋಡೋರು ಇಲ್ಲ ಅಂತ ಅನ್ಸುತ್ತೆ ಅಲ್ವೇ? ರಜನಿಕಾಂತ್ ಅವ್ರು ಇದ್ದೀರಾ? ಇದ್ದಾರೆ ಸರ್. ರಜನಿಕಾಂತ್ ಅವರೇ, ತಾವು ಫ್ರೀ ಇದ್ರೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳಿ. ನಾನೇ ಆ ವಿಚಾರವನ್ನು ತಕೊಂಡು ಬಹಳ ಸಂತೋಷದಿಂದ ವೋಟ್ ಆಫ್ ಥ್ಯಾಂಕ್ಸ್ ಕೊಡ್ತೇನೆ. ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದೇನು, ಇಷ್ಟು ಜನ ನೀವೆಲ್ಲ ಹೇಳಿದ ನಂತರ ಹೇಳುವ ಅವಶ್ಯಕತೆ ಇಲ್ಲ. ಕಡೆಗೆ ಅವರು ಹೇಳಿದ್ದು ಸಾವಿನ ಬಗ್ಗೆ ಮತ್ತೆ ಮರುಹುಟ್ಟಿನ ಬಗ್ಗೆ ಬಹಳ ಕಡೆ ಕಥನಗಳು ಎಲ್ಲಾ ಕಾಲದಲ್ಲೂ ಬಂದಿದೆ. ಯಾವಾಗ್ಲೂ ಡೆತ್, ಡೋಂಟ್ ಫಿಯರ್ ಆಫ್ ಯುವರ್ ಡೆತ್ ಅಂತ ಇವನ್ ನಮ್ಮ ಇಂಗ್ಲಿಷ್ ಕವಿ, ಅವನ ಹೆಸರೇನ ಜ್ಞಾಪಕ ಬರ್ತಾ ಇಲ್ಲ, ನನಗೂ ವಯಸ್ಸಾಗಿ ಹೋಗ್ತಾ ಇದೆ, ಅದನ್ನ ಹುಡುಕ್ತಾ ಇದ್ದೇನೆ, ಹೇಳಲಿಕ್ಕೆ ಆಗ್ಲಿಲ್ಲ. ಸೊ ಆ ಕವಿ ಹೇಳುವ ಹಾಗೆ ನಾನು ಕುರುಡ ನನ್ನಿಂದ ಮಿಲ್ಟನ್ ಅವನು ಹೇಳೋದು, ಅದರಲ್ಲಿ ಅವನು ಈ ಹುಟ್ಟುಗಳ ಬಗ್ಗೆ ಅವನು ಬರ್ತಿದ್ದಾನೆ. ಅಂದ್ರೆ ಈ ಹುಟ್ಟು ಸಾವುಗಳ ವಿಚಾರದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ, ಎಸ್ಪೆಷಲಿ ಭಗವದ್ಗೀತೆಯಲ್ಲಿ ಹೇಳಿರೋದು, ನೀನು ಸಾವಿಗೆ ಹೆದರ್ಬೇಡ ಕಣೋ, ನೀನು ಇನ್ನೊಂದು ಡ್ರೆಸ್ ಹಾಕೋತಾ ಇದೀಯಾ, ಯು ಆರ್ ಎನ್ ಎಟರ್ನಲ್ ಬೀಯಿಂಗ್, ಯು ವಿಲ್ ನೆವರ್ ವ್ಯಾನಿಶ್. ಈಗ ಇವರ ಮಾತಿನಲ್ಲೇ ಹೇಳೋ ಹಾಗಿದ್ರೆ ಭರತರಾಜರು ಹೇಳ್ತಾ ಇದ್ದಾರಲ್ಲ, ಎಕ್ಸಾಂಪಲ್ ಕಡಲುಗಳು, ತೆರೆಗಳು ಬಂದಾಗ ನಾನು ಸಾಗರ ಅಲ್ಲ ಅನ್ಕೊಳುತ್ತವಂತೆ. ತೆರೆಗಳು ಅಪ್ಪಳಿಸುವಾಗ ಅಯ್ಯೋ ನಾನು ಹೊರಟೋಗ್ತೀನಲ್ಲ, ನಾನ್ ತೆರೆ ಅಲ್ವಲ್ಲ ಅಂತ. ನಮ್ಮಲ್ಲಿ ಮನುಷ್ಯ ನಾವು ಮೇಲೆ ಹೋಗ್ತಾ ನಮ್ಮ ಈಗೋ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ನಾವೇನೆ ಬೇರೆ ಅನ್ನೋ ತರ. ನಾವು ನೀರಿನ ಬಿಂದು ಅಂತ ಗೊತ್ತಿಲ್ಲ, ಆದ್ರೆ ಅಪ್ಪಳಿಸಕ್ ಬಂದಾಗ ಅರೇ ಆಮೇಲೆ ನಾನ್ ನೀರಾಗೇ ಇರ್ತೀನಿ ಮುಂದೇನು ಅಂತ ಹೇಳಿ ಅಪ್ಪಳಿಸಿದ್ರು ತೊಂದರೆ ಆಗಲ್ಲ, ಯಾಕೆಂದ್ರೆ ಅದು ಆವಿಯಾಗಿ ಶುದ್ಧ ನೀರಾಗಿ ಮತ್ತೆ ಬರುತ್ತೆ. ಇದು ಜೀವದ ಚಲನ ತೋರಿಸಿರೋದು. ಇದು ಅಧ್ಯಾತ್ಮ ಚಿಂತನೆಯಲ್ಲಿ ಇದೆ, ವಿವೇಕಾನಂದರ ರೈಟಿಂಗ್ಸ್ ಅಲ್ಲಿ ಇದೆ. ಬಹಳ ಜನ ಇದರ ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಇದರ ಬಗ್ಗೆ ನಮ್ಮ ಭರತರಾಜರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೇನೆ ಅವರ ಕವಿತೆಗಳ ಬೆಳವಣಿಗೆಯನ್ನು ನೋಡಿದ್ರೆ ನಾವು ಚಿಂತನೆ ಮಾಡ್ಬೇಕಾಗಿರೋದೇನಂದ್ರೆ, ಕವಿತೆ ಬರೆಯುವಾಗ ನಮ್ಮ ವಿಧಾನ ಬೇರೆ ಇರಬಹುದು, ಬರ್ತಾ 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 ಅದು ಯಾವ ರಿಫೈನ್ಮೆಂಟ್ ಹೋಗುತ್ತೆ ಅಂದ್ರೆ ಯಾರು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಸಾವಿತ್ರಿಯನ್ನ ಅರವಿಂದ್ ಹೆಚ್ಚು ಕಮ್ಮಿ ಒಂದು 25 ವರ್ಷ ಬರ್ದಿದ್ದಾರೆ, ಅಂದ್ರೆ ಬರೆದು ಹೊಡೆದಾಕಿ. ಈಗ ನಮ್ಮ ರವೀಂದ್ರ ಟಾಗೂರ್ ಬಗ್ಗೆ ಇವರು ಹೇಳಿದ್ರು, ಅದೆಲ್ಲ ಅಷ್ಟೇನೆ. ಅದು ಒಂಥರ ಪದೇ ಪದೇ ನುಣ್ಣಗೆ ಅರಿಬೇಕು. ಅಯ್ಯೋ ತನಕ ನಮ್ಗೆ ಅರಿವು ಬರೋದಿಲ್ಲ, ಅರಿವು ಈ ರೀತಿ ಇರುವಾಗ ಈ ಕನ್ನಡದ ಕವಿತೆಗಳಿಗೆ ಬಹಳ ಒಳ್ಳೆಯ ಸೇವೆಯನ್ನ ಭರತರಾಜ್ ಅವರು ಮಾಡಿದ್ದಾರೆ. ನಮ್ಮ 30ನೇ ಪೆರ್ಲ್ ಇವೆಂಟ್, ಮುತ್ತಿನ ಈವೆಂಟ್ ಬಹಳ ಸಂತೋಷದಿಂದ ನಡೆದಿದೆ ಅಂತ ಅನ್ಕೋತೇನೆ. ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಅಂದ್ರೆ, ನೀವು ಒಬ್ಬೊಬ್ಬರು ಮಿನಿಮಮ್ 10 ಜನನ ಬರೋ ಹಾಗೆ ಮಾಡಿ. ಮನೆಯಲ್ಲಿ ಸುಮ್ಮನೆ ಕಾಲ ವ್ಯಯ ಮಾಡಿ ಕಾಲಕ್ಷೇಪ ಮಾಡಿ ವೇಸ್ಟ್ ಮಾಡೋ ಬದಲು ಎಲ್ರು ಒಬ್ಬರಿಗೊಬ್ಬರು ಸಂಯೋಗದಲ್ಲಿ ಸೇರ್ಕೊಂಡು ನಾವು ಒಳ್ಳೆಯ ಜೀವನವನ್ನ, ಮಾನಸಿಕ ಜೀವನವನ್ನ ಇಟ್ಕೊಂಡು, ದೈಹಿಕ ಜೀವನವನ್ನ ಇಟ್ಕೊಂಡು ಎಲ್ರು ಸಂತೋಷವಾಗಿರೋಣ. ಆಗ ಸಮಷ್ಟಿಯಲ್ಲಿ ಸಂತಸ ಉಳಿಯುತ್ತೆ, ಜೀವದ ಧಾರೆ ಬಹಳ ಆನಂದವಾಗಿ ಹೋಗುತ್ತೆ. ಮತ್ತೆ ಹೋಗೋದು ತಿರುಗಿ ಬರ್ತೀವಿ ನಾವು ಅನ್ನುವ ನಂಬಿಕೆಯಿಂದ ನಾವು ಮತ್ತೆ ಬರ್ತೇವೆ 31ನೇ ಮಾಡೋಣ. ಎಲ್ರಿಗೂ ನಮಸ್ಕಾರ, ಗುಡ್ ನೈಟ್, ಎಲ್ಲರಿಗೂ ವಂದನೆಗಳು. Thank you, Kodandram, for organizing it. To all the participants for contributing and showing all your knowledge on poetry, poems. A very, very fruitful day today. Thank you. Thank you, sir. ಸರ್ವೇ ಜನ ಸುಖಿನೋ ಭವಂತು.